ಓಕೆ, ಈಗ ಕೇಳಿಸ್ತಾ ಇದೆಯೇನಪ್ಪ? ಸಾರಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಏನೇನಾಗಿದ್ದು ನಮ್ಮ ಜೂಮ್ ಅಕೌಂಟ್ಗೆ ಗೊತ್ತಿಲ್ಲ. ಯಾರ್ಯಾರ ಶಾಪನೋ ಏನ್ ಕತೆನೋ ಗೊತ್ತಿಲ್ಲ. ಹೇಳ್ರೋ, ನೀವು ಅದ್ರ ಕೇಳಿಸ್ತಾ ಇದೆಯೇನ್ರೋ? ಎಸ್. ಓಕೆ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ತಗೊಂಡ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಏನಿದೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ದಿಸ್ ಇಸ್ ಅ ಮೆಥಡ್ ಆಫ್ ಇಂಟಿಗ್ರೇಷನ್. ಸೊ ಇದು ಒಂದು ಯೂನಿಕ್ ಮೆಥಡ್. ಈ ಇಂಟಿಗ್ರೇಷನ್ ಚಾಪ್ಟರ್ ನಲ್ಲಿ ಈ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ನ ಈಸಿಯಾಗಿ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬಹುದು. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಏನಾದ್ರು ಹಿಂಗ್ ಕೊಟ್ರೆ, ಸೊ ದೇ ಲಾಸ್ಟ್ ಕ್ವಶನ್ ಲೈಕ್ ದಿಸ್: ಇವ್ಯಾಲ್ಯೂಯೇಟ್ ಇನ್ ದ ಸೆನ್ಸ್ ಇಂಟಿಗ್ರೇಟ್ ಮಾಡಿ ಅಂತ. ಇಂಟಿಗ್ರೇಟ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ dx ಅಂತ ಕೊಡ್ತೀನಿ. ಇದರಲ್ಲೂ ಕೂಡ ಶಾರ್ಟ್ ಕಟ್ಗಳಿದೆ. ಅದೇನ್ ಶಾರ್ಟ್ ಕಟ್ಸ್ ಎವ್ರಿಥಿಂಗ್ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಇವ್ಯಾಲ್ಯೂಯೇಟ್ ಅಂತ ಹಿಂಗ್ ಕೊಟ್ಟ. ಸೊ ಈಗ ಇದನ್ನ ಹೆಂಗ್ ಮಾಡ್ತೀರಾ? ಸೊ ಇನ್ ಡಿಫ್ರೆನ್ಸಿಯೇಷನ್ ಯು ಹ್ಯಾವ್ ಕೋಶಂಟ್ ರೂಲ್, ಪ್ರಾಡಕ್ಟ್ ರೂಲ್, ಆತರ ಎಲ್ಲ ಇದಾವೆ. ಇಲ್ಲಿ ಆತರ ರೂಲ್ಸ್ ಯಾವುದು ಕೂಡ ಇಲ್ಲ ಇಲ್ಲಿ. ಓಕೆನಾ? ಸೊ ಹೆಂಗ್ ಮಾಡ್ಬೇಕು ಇದನ್ನ ಅಂತ ವಿಲ್ ಸಿ ದಟ್. ಇಲ್ಲಿ ನಾವು ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತ ಯಾವ್ದಾದ್ರು ಇದನ್ನ ಇಂಟಿಗ್ರೆಂಡ್ ಅಂತ ಏನೇಂತ ಹೇಳ್ತೀವಿ. ಸೊ ನೋಡಿ, ಅದು ಫುಲ್ ಇಂಟಿಗ್ರೆಂಡ್ ಅಲ್ವಾ? ಈ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ ಅದು ಫುಲ್ ಇಂಟಿಗ್ರೆಂಡ್. ಈ ಇಂಟಿಗ್ರೆಂಡ್ ಅಲ್ಲಿ ಇರುವಂತ ಯಾವ್ದಾದ್ರು ಒಂದು ಟರ್ಮ್ಗೆ, ಒಂದು ಫ್ಯಾಕ್ಟರ್ಗೆ ನಾವು ಟಿ ಅಂತ ಸಬ್ಸ್ಟಿಟ್ಯೂಷನ್ ತಗೊಂತೀವಿ. ಓಕೆನಾ? ಈಗ ನಾನೇನ್ ತಗೊಂತೀನಿ ಅಂತಂದ್ರೆ, ಅಲ್ಲಿ ಪುಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಟಿ ಅಂತ ತಗೊಂತೀನಿ. ಓಕೆ, ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಪ್ರೀ ರಿಕ್ವೈರ್ಟೀಸ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಕೂಡ ನೆನ್ಪಿರ್ಬೇಕು. ಓಕೆ, ಯು ಮಸ್ಟ್ ನೋ ಡಿಫ್ರೆನ್ಸಿಯೇಷನ್ ಆಸ್ ವೆಲ್. ಓಕೆನಾ? ಕನ್ಫ್ಯೂಷನ್ ಆಗ್ಬೇಡಿ. ಈಗ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಟ್ ಮಾಡಿದ್ರೆ 1 ಗೆ ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ನೋಡಿ, ಯಾವತ್ತು ನಾನು ಇದೇನ್ ಮೆಥಡ್ ನ ಫಾಲೋ ಮಾಡ್ತೀನಿ, ಫಾಲೋ ದಿ ಸೇಮ್ ಮೆಥಡ್. ಪಕ್ಕದಲ್ಲಿ ಡಿ ಎಕ್ಸ್ ಹಾಕೋಬೇಕು, ಇಸ್ ಈಕ್ವಲ್ ಟು ಟಿ ಜಾಗದಲ್ಲಿ ಡಿ ಟಿ ಬರೀಬೇಕು. ಓಕೆ, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದು ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಡಿ ಎಕ್ಸ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಇದನ್ನೇನು ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಪಕ್ಕದಲ್ಲಿ ಡಿ ಎಕ್ಸ್ ಬರೀಬೇಕು. ಟಿ ಗೆ ಡಿಫ್ರೆನ್ಸಿಯೇಷನ್ 1 ಅಂತ, ಅದನ್ನೇ ಬೈದಂಗೆ ಜಸ್ಟ್ ಟಿ ಗೆ ಡಿಫ್ರೆನ್ಸಿಯೇಷನ್ ಡಿ ಟಿ ಅಂತ ಬರೆದಿದ್ದೀನಿ. ಓಕೆ, ಸೊ ಫೈನಲಿ ವಾಟ್ ಯು ವಿಲ್ ಗೆಟ್ 2x dx is equal to dt ಆಗುತ್ತೆ. ಅಂದ್ರೆ once you take the substitution 1 plus x square is equal to t, after differentiating you will end up with this step. Okay, so ಇವಾಗ ಏನ್ ಮಾಡ್ಬೇಕಂತ ಅಂದ್ರೆ, ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ಈಗ ಇಂಟಿಗ್ರಾಂಡ್ ನ ಬರ್ಕೊಳ್ಳಿ. ಸೊ ಲೆಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಸಿ ವಾಟ್ ಯು ವಿಲ್ ಗೆಟ್ 2x dx ಜಾಗದಲ್ಲಿ ಏನ್ ಬರೀಬಹುದು ಅಂದ್ರೆ, ನೋಡಿ, ಈಗ ಈ 2x ಏನಿದೆ ಇಲ್ಲಿ, ಈ 2x ಮತ್ತೆ ಈ dx. ಓಕೆ, ಆ ಜಾಗದಲ್ಲಿ ಏನಂತ ಬರಿಬಹುದು ನಾವು, dt ಅಂತ ಬರಿಬಹುದು. ಇನ್ನ ಉಳಿದಿದ್ದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಏನ್ ಬರಿಬಹುದು ನಾನು, t ಅಂತ ಬರಿಬಹುದು. 1 ಬೈ ಟಿ ಬರಿಬಹುದು. ಈ 2x dx ಜಾಗದಲ್ಲಿ ಏನ್ ಬರಿಬಹುದು, dt ಬರಿಬಹುದು. ನಾವು ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ನಾವೇನು ಮಾಡ್ಲಿಲ್ಲ. ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇದ್ದಿದ್ದ ಇಂಟಿಗ್ರಾಂಡ್ ನ ನಾವು ಇನ್ ಟರ್ಮ್ಸ್ ಆಫ್ ಟಿ ಗೆ ಕನ್ವರ್ಟ್ ಮಾಡಿದ್ವಿ. ನಾವು ಟಿ ಕನ್ವರ್ಟ್ ಮಾಡಿದಾಗ ಅದು ವೆಲ್ ನೋನ್ ಇಂಟಿಗ್ರಲ್ ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಗೆ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಬಟ್ ದಿಸ್ ಇಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. 1 ಬೈ ಟಿ ಡಿಫರೆನ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಯು ನೋ ದಟ್ ಇಟ್ ಈಸ್ ಲಾಗ್ ಟಿ ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಟಿ ಅಂದ್ರೆ ಏನ್ ತಗೊಂಡಿದ್ಯಾ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಟಿ ಅಂದ್ರೆ ಏನ್ ತಗೊಂಡಿದ್ಯಾ, ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಇಲ್ಲಿ ಪ್ರಶ್ನೆ ಕಾಡುತ್ತೆ, ಸರ್ ನೀವು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನೇ ಟಿ ಅಂತ ಯಾಕೆ ತಗೊಂಡ್ರಿ? ನಮ್ಗೆ ಹೆಂಗೆ ಗೊತ್ತಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನೇ ಟಿ ತಗೋಬೇಕು ಅಂತ ಪ್ರಶ್ನೆ. ಓಕೆನಾ?
ಸೊ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ರೆ, ಯಾಕೆ ವೈ ಕಾಂಟ್ ಐ ಟೇಕ್ 2x ಆಸ್ ಟಿ? ಹೆಂಗೆ ತಗೋಬೇಕು ಅಂತ ಅಂದ್ರೆ, ಈ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಯಾವ್ದನ್ನ ನೀವು ಟಿ ತಗೋಬೇಕು ಅಂತ ಅಂದ್ರೆ, ನೀವು ಏನ್ ತಗೊಂಡಿರ್ತೀರ ಟಿ ಏನಿದೆ ಇದು, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರ್ಯಾಂಡ್ ಬರಬೇಕು. ಅಂದ್ರೆ ವಾಟ್ ಈಸ್ ಇಂಟಿಗ್ರ್ಯಾಂಡ್ ದೇರ್? ದ ಇಂಟಿಗ್ರ್ಯಾಂಡ್ ಈಸ್ 2x ಅಪಾನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅಲ್ವೇನಪ್ಪ? ಇದು ಇಂಟಿಗ್ರ್ಯಾಂಡ್. ಈಗ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ನೀನ್ ಏನೇ ತಗೊಳ್ಳದಿದ್ರು, ಇಲ್ಲ ಇದನ್ನ ತಗೋಬೇಕು, ಇಲ್ಲ ಇದನ್ನ ತಗೋಬೇಕು. ಯಾವ್ದನ್ನ ತಗೋಬೇಕು ಅಂತ ಅಂದ್ರೆ, ನೀನು ತಗೊಳ್ಳೋ ಅಂತದ್ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರ್ಯಾಂಡ್ ಬರಬೇಕು. ಅಂದ್ರೆ ಈಗ ನೋಡಿ, ಈಗ ನಾನು ಇಫ್ ಐ ಟೇಕ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಸ್ ಟಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ ಹೇಳು? 2x ಬರುತ್ತೆ. ಅಂದ್ರೆ ಇದನ್ನ ಬಿಟ್ಟರೆ ರಿಮೈನಿಂಗ್ ಪಾರ್ಟ್ ಇದೆ ತಾನೆ? ಅಂದ್ರೆ 2x ಅಂದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ನಾವು ಟಿ ತಗೋಬೇಕು. ಓಕೆನಾ? ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನಮ್ಗೆ ಈ ಪಾರ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಒಂದ್ 2-3 ಪ್ರಾಬ್ಲಮ್ ನೋಡಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ರಾಜು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇಂಟಿಗ್ರಲ್ 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 cos of sin x into cos x dx ಹಿಂಗ್ ಕೊಟ್ಟೆ. ನೋಡಿ, ಈಗ ನಾನೇನ್ ತಗೋಬೇಕು ಅಂತ ಅಂದ್ರೆ, ಇಲ್ಲಿ ನೋಡಿ ಏನ್ ಸಬ್ಸ್ಟಿಟ್ಯೂಷನ್ ತಗೊಂತೀಯ ಇಲ್ಲಿ ನೋಡಿ. ಇಲ್ಲಿ ನಾನೇನ್ ತಗೊಂತೀನಿ ಅಂದ್ರೆ sin x ನ ಸಬ್ಸ್ಟಿಟ್ಯೂಷನ್ ತಗೊಂತೀನಿ. sin x ಇಸ್ ಈಕ್ವಲ್ ಟು ಟಿ ಅಂತ ತಗೊಂತೀನಿ. ಸೊ ಅವಾಗ sin x ಗೆ ಡಿಫ್ರೆನ್ಸ್ ಏನಾಗುತ್ತೆ? cos x ಆಗುತ್ತೆ. ಪಕ್ಕದಲ್ಲಿ dx ಬರಿಬೇಕು, ಈ ಕಡೆ dt ಬರಿಬೇಕು. ಇದು ಪ್ರೊಸೀಜರ್. ಏನ್ ಟಿ ಅಂತ ತಗೊಂತೀವಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡು, ಪಕ್ಕದಲ್ಲಿ dx ಬರಿ, ಈ ಕಡೆ dt ಬರಿ. ಓಕೆನಾ? ಈಗ ನೋಡಿ, ಈಗ cos x dx ಜಾಗದಲ್ಲಿ ಏನ್ ಬರಿಬಹುದು ನಾನು? dt ಅಂತ ಬರಿಬಹುದು. ದ ಹೋಲ್ ಇಂಟಿಗ್ರಲ್ ಬಿಕಮ್ಸ್ ಇಂಟಿಗ್ರಲ್ cos ಆಫ್ sin x ಅಂದ್ರೆ ಏನಾಗುತ್ತೆ? t ಆಗುತ್ತೆ. cos x dx ಅಂದ್ರೆ ಏನಾಗುತ್ತೆ? dt ಆಗುತ್ತೆ. ದ ಹೋಲ್ ಇಂಟಿಗ್ರಾಂಡ್ ಬಿಕಮ್ಸ್ ಇನ್ ಟರ್ಮ್ಸ್ ಆಫ್ t. ಸೊ cos t ಗೆ ಇಂಟಿಗ್ರೇಷನ್ ಏನು? ನೌ ಯು ನೋ ದ ಇಂಟಿಗ್ರೇಷನ್ ಆಫ್ cos t. ಇಟ್ ಈಸ್ sin t. sin t ಪ್ಲಸ್ ಸಿ. ನಾವು ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. sin ಆಫ್ t is what? t is your sin x. t is your sin x. t is your sin x. Okay, so this is your integral. Recording in progress. ಇವಂದು ಬುಕ್ ಸ್ಟಾಕ್ ಭಾರಿ ಹೇಳ್ತಾನ ಪಾಠ. ರಾಜು ರಾಜಾ ರಾಜು ರಾಜಾ ಅಂತಾನೆ ಅವ್ರಿಗೆ ಯಾವಾಗ ಒಂಥರ ಸಾಕ್ ಮಾಡ್ರು ಮಾಡೋ ಅಣ್ತಮ್ಮ. ರಾಜು ರಾಜು ಅಂತ ಸಾಕತ ಮಾಡ್ತಾನೆ ಅಂತಾನೆ. ಓಕೆ, ಸೊ ಐ ಇಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಓಕೆನಾ ಸರ್? ಇದು ಕರೆಕ್ಟ್ ರಾಂಗ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಟ್ರಯಲ್ ಅಂಡ್ ಎರರ್ ಮೆಥಡ್. ಅಂದ್ರೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ ನೋಡು. ಸೈನ್ ಆಫ್ ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಮಾಡು, ನಿಮ್ಗೆ ಇದು ಆನ್ಸರ್ ಬರುತ್ತೆ. ಇಂಟಿಗ್ರಾಂಡ್ ಏನಿದೆ ಅದು ಆನ್ಸರ್ ಬರುತ್ತೆ. ಕ್ಲಿಯರ್ ಅಲ್ವಾ? ಇದು ಈ ತರ ನಾವು ಪ್ರಾಬ್ಲಮ್ಸ್ ಮಾಡ್ತಾವೆ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಅದಾದ್ಮೇಲೆ ಡೈರೆಕ್ಟ್ಲಿ ಐ ವಿಲ್ ಗಿವ್ ಯು ದ ಶಾರ್ಟ್ ಕಟ್ಸ್. ಡೈರೆಕ್ಟ್ ಶಾರ್ಟ್ ಕಟ್ಸ್ ಕೊಟ್ಬಿಡ್ತೀನಿ. ಓಕೆನಾ? ಅಡ್ಡದಾರಿ ಹಿಡಿಯೋದು ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ಸೊ ಇಂಟಿಗ್ರಲ್ e ಪವರ್ tan x ಇಂಟು secant ಸ್ಕ್ವೇರ್ x dx ಅಂತ ಇದೆ. Now what is the substitution? ಸಬ್ಸ್ಟಿಟ್ಯೂಷನ್ ಏನಪ್ಪಾ ಅಂತಂದ್ರೆ, ಆನ್ಸರ್ ಬಂದ್ಬಿಟ್ಟು ಪುಟ್ tan x is equal to t ಅಂತ ಹೇಳ್ಬೋದು. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? secant ಸ್ಕ್ವೇರ್ x dx is equal to dt ಆಗುತ್ತೆ. ಇಂಟಿಗ್ರಲ್ ಏನಾಗುತ್ತೆ? i is equal to ಇಂಟಿಗ್ರಲ್ ಈ ಹಂಗೆ ಬರಿತೀವಿ. tan x ಗೆ ಡಿಫ್ರೆನ್ಸ್, tan x ಅಂದ್ರೆ ಏನಪ್ಪಾ? t ಆಗುತ್ತೆ. secant ಸ್ಕ್ವೇರ್ x dx ಅಂದ್ರೆ ಎಂತ ಬರಿಬಹುದು? I can write it as dt. Now this is the known integral. e ಪವರ್ t ಗೆ ಇಂಟಿಗ್ರಲ್ ಏನಾಗುತ್ತೆ? e ಪವರ್ t ನೇ ಆಗುತ್ತೆ. ಪ್ಲಸ್ ಸಿ ಹಾಕ್ಬೇಕು. e ಪವರ್ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. t ಜಾಗದಲ್ಲಿ ಏನ್ ತಗೊಂಡಿದ್ದೆ? ಬ್ಯಾಕ್ ಸಬ್ಸ್ಟಿಟ್ಯೂಷನ್. ಮತ್ತೆ t ಜಾಗದಲ್ಲಿ ಏನ್ ತಗೊಂಡಿದ್ದೆ? tan x.
ಪ್ಲಸ್ ಸಿ ಆಯ್ತದೆ. ಓಕೆ, ಇಷ್ಟು. ವಿಡಿಯೋ ಸ್ಟ್ರಕ್ ಆಗುತ್ತೇನಪ್ಪ? ಸರ್ ಓಕೆ, ಸ್ವಲ್ಪ ಲ್ಯಾಗ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಇವಾಗ ಇಷ್ಟೊಂದೆಲ್ಲ ಮಾಡಕ್ಕೆ ಪ್ರತಿಯೊಂದನ್ನು ಸಬ್ಸ್ಟಿಟ್ಯೂಷನ್ ತಗೊಂಡ್ ಮಾಡೋದು ಅದೆಲ್ಲ ಲೇಟ್ ಆಗುತ್ತೆ. ಸೊ ದ ರೀಸನ್ ಐ ವಿಲ್ ಗಿವ್ ಯು ಶಾರ್ಟ್ ಕಟ್ಸ್. ಶಾರ್ಟ್ ಕಟ್ ಕೊಟ್ಬಿಡ್ತೀನಿ, ಬರ್ಕೊಂಬಿಡು ರಾಜು. ಇವತ್ತು ಹೇಳ್ಬಿಡ್ತೀನಿ ನೋಡು, ಬರ್ಕೊಂಬಿಡು. ಶಾರ್ಟ್ ಕಟ್ಸ್, ಇದು ಶಾರ್ಟ್ ಕಟ್ ಅಲ್ಲ, ಬಟ್ ಆದ್ರೂ ಶಾರ್ಟ್ ಕಟ್ಸ್. ಓಕೆನಾ? ಅಡ್ಡದಾರಿಗಳು ಅಂತ. ಇದರಲ್ಲಿ ಒಂದೆರಡು ಲಿಮಿಟೆಡ್ ನಂಬರ್ ಆಫ್ ಫ್ರೀಕ್ವೆಂಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನೇನ್ ಕೇಳಿದಾನೆ ಆ ಶಾರ್ಟ್ ಕಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡ್ತಾ ಹೋಗು. ದ ಫಸ್ಟ್ ಶಾರ್ಟ್ ಕಟ್ ಇಸ್, ದ ಫಸ್ಟ್ ಒನ್ ಶಾರ್ಟ್ ಕಟ್ ಇಸ್, ಇವೆಲ್ಲ ಫಾರ್ಮುಲಾಸೇ ಬರ್ತವೆ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಏನು ಏನ್ ಕತೆ ಅಂತ. ನೋಡಿ, ನಿಮ್ಗೆ ಏನಾದ್ರೂ ಇಂಟಿಗ್ರೇಷನ್ ಇದ್ದು, ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದು, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾದ್ರೂ ಇಲ್ಲಿದ್ರೆ, ಇಲ್ಲಿ ಪಕ್ಕದಲ್ಲಿ ಡಿ ಎಕ್ಸ್ ಏನಾದ್ರೂ ಇದ್ರೆ, ಡ್ಯಾಶ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಡಿಫ್ರೆನ್ಸಿಯೇಷನ್. ಓಕೆನಾ? ಡ್ಯಾಶ್ ಅಂದ್ರೆ ಏನು? ಡಿಫ್ರೆನ್ಸಿಯೇಷನ್. ಓಕೆನಾ? ಈ ಡಿಫ್ರೆನ್ಸಿಯೇಷನ್ ಈ ತರ ಏನಾದ್ರೂ ಇದ್ರೆ, ಅಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ ಟೈಪ್ 1 ಅಂತ ಬರ್ಕೋಬೇಕಾದ್ರೆ ತೊಂದರೆ ಏನಿಲ್ಲ. ಓಕೆನಾ? ಟೈಪ್ 1, ಟೈಪ್ 1 ಶಾರ್ಟ್ ಕಟ್. ಟೈಪ್ 1 ಏನ್ ಹೇಳ್ತಪ್ಪ ರಾಜು? ಇದು ಒಂದು ಫಂಕ್ಷನ್ ಇರುತ್ತೆ. ಸೊ ಒಂದು ಫಂಕ್ಷನ್ ಅಲ್ಲಿ ವಿಡಿಯೋ ಕಾಣಿಸ್ತಿಲ್ಲ, ವಿಡಿಯೋ ಕಾಣಿಸ್ತಿಲ್ಲ ಸರ್. ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ. ಈ ತರ ಏನಾದ್ರೂ ಇತ್ತು ಅಂತ ಅಂದ್ರೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ, ಏನ್ ಫಂಕ್ಷನ್ ಇತ್ತು ಅದನ್ನ ಬರ್ಕೊಂಡು ಅದನ್ನ ಸ್ಕ್ವೇರ್ ಮಾಡಬೇಕು, ಡಿವೈಡ್ ಮಾಡಬೇಕು, ಪ್ಲಸ್ ಸಿ ಮಾಡಬೇಕು. ಇದು ಟೈಪ್ 1 ಪ್ರಾಬ್ಲಮ್ಸ್. ಒಂದೊಂದು ಪ್ರಾಬ್ಲಮ್ ಅಲ್ಲಿ ಒಂದು 5 ರಿಂದ 6 ಪ್ರಾಬ್ಲಮ್ಸ್ ಮಾಡ್ಕೊಂತ ಹೋಗೋಣ ಒಂದೊಂದು ಟೈಪ್ ನಲ್ಲಿ, ಸೊ ದಟ್ ಈ
So for example, so we'll do some examples. So examples, ನಿಮಗೆ ಏನಾದ್ರು ಇಲ್ಲಿ ಸರ್ ವಾಟ್ ಸೊ ಏನ್ ಪ್ರೀ ರಿಕ್ವೈರಿಟೀಸ್ ಏನ್ ಇರ್ಬೇಕು ಸರ್ ಇಲ್ಲಿ ಅಂತ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಪ್ರೀ ರಿಕ್ವೈರಿಟೀಸ್ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು. ಇಲ್ಲಿ ನೆನ್ಪಿಟ್ಕೋ ಡಿಫ್ರೆನ್ಸಿಯೇಷನ್ ಶೀಟ್ ನ ತೆಗಿ, ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಡು. ಓಕೆನಾ, ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ನಾನೇನಾದ್ರೂ ಹಿಂಗ್ ಕೊಟ್ರೆ ಇಂಟಿಗ್ರೇಷನ್ sin x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ರೆ ಆನ್ಸರ್ ಏನು ಅಂತ ಅಂದ್ರೆ ರಾಜು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇದಕ್ಕೆ ಆನ್ಸರ್ ಸಿಂಗಲ್ ಸ್ಟೆಪ್ ಅಲ್ಲಿ ಆನ್ಸರ್ ಹೇಳ್ಬೇಕು. ವಿಡಿಯೋ ಕಾಣಿಸ್ತಿಲ್ಲ ಸರ್. ಸಾರಿ ಕಣ್ಣಪ್ಪ, ಏನೋ ಇವತ್ತು ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಮನ್ಸಲ್ಲೇನೋ ಪವರ್ ಹೋಗಿದೆ, ಆಫ್ ಮಾಡಿದ್ದೀನಿ. ಓಕೆ, ಸೊ ಸಾರಿ ಕಣ್ರಪ್ಪ, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸಸ್. ಏನೋ ನೆಟ್ವರ್ಕ್ ಇಶ್ಯೂಸ್ ಆಗ್ತಿದ್ಯಾ ಗೊತ್ತಾಗ್ತಿಲ್ಲ. ನೀವು ಇವತ್ತು ಮುಗ್ಸೋಣ ಟೆನಿಕಾಸ್ಟ್. ನೋಡಿಗ ಇದಕ್ಕೆ ಆನ್ಸರ್ ಬೇಕಲ್ವಾ? ಕೇಳಿಸ್ತಾ ಇದೆ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. ಓಕೆ ಸರ್. ಸರ್ ಕೇಳಿಸ್ತಾ ಇದೆ. ಈಗ sin x ಇಂಟು ಕಾಸ್ ಎಕ್ಸ್ ಅಂತ ಇದೆ, ಇದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ? ನೀವು ನೋಡ್ಬೇಕು. ನೋಡಿ, ಯು ಟ್ರೀಟ್ ದಿಸ್ ಆಸ್ ಎಫ್ ಆಫ್ ಎಕ್ಸ್, ಇದನ್ನ sin x ಅಂತ ಅಂದ್ಕೊಳ್ಳಿ. ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನು? ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ sin x? cos x minus ಪಕ್ಕದಲ್ಲಿದೆ ಕಾಸ್ ಎಕ್ಸ್ ಅಷ್ಟೇ. ಡಿಫ್ರೆನ್ಸಿಯೇಷನ್, ಐ ಆಮ್ ಆಸ್ಕಿಂಗ್ ಡಿಫ್ರೆನ್ಸಿಯೇಷನ್, ನಾಟ್ ಇಂಟಿಗ್ರೇಷನ್. ಓಕೆ, ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಇಲ್ಲಿ ಏನೋ ಒಂದು ಫಂಕ್ಷನ್ ಇರಬೇಕು, ಪಕ್ಕದಲ್ಲಿ ಅದ್ರದ್ದು ಡೆರಿವೇಟಿವ್ ಇರಬೇಕು. ಏನೋ ಒಂದು ಫಂಕ್ಷನ್ ಇರಬೇಕು, ಅದ್ರ ಪಕ್ಕದಲ್ಲಿ ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನಾದ್ರೂ ಇದ್ರೆ ಆನ್ಸರ್ ನ ಹಿಂಗ್ ಬರಿಬೇಕು. ಅಂದ್ರೆ ನೋಡಿಗ sin x ಗೆ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ಅವಾಗ ಯಾವ್ದು ಎಫ್ ಆಫ್ ಎಕ್ಸ್ ಆಗುತ್ತೆ ಇಲ್ಲಿ? ದಿಸ್ ವಿಲ್ ಬಿ ಎಫ್ ಆಫ್ ಎಕ್ಸ್ ಆಗುತ್ತೆ ಅಂಡ್ ದಿಸ್ ವಿಲ್ ಬಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಈಗ ಆನ್ಸರ್ ಏನ್ ಬರೀಬೇಕು ಇದಕ್ಕೆ? ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನಲ್ಲಿ sin x ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ, ಆರ್ ಎಸ್ ಯು ಕ್ಯಾನ್ ರೈಟ್ ಇಟ್ ಆಸ್ sin ಸ್ಕ್ವೇರ್ x ಬೈ 2. ಅರ್ಥ ಮಾಡ್ಕೋ ರಾಜು, ವೆರಿ ಸಿಂಪಲ್. ಟೈಪ್ 1 ಏನ್ ಹೇಳುತ್ತೆ ಅಂತ ಅಂದ್ರೆ, ಒಂದು ಫಂಕ್ಷನ್ ಇರುತ್ತೆ, ಅದ್ರದ್ದು ಡಿಫ್ರೆನ್ಸಿಯೇಷನ್ ಅದ್ರ ಪಕ್ಕದಲ್ಲೇ ಕೂತಿರುತ್ತೆ. ಅಂತ ಟೈಮ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಅಂದ್ರೆ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಹಾಕ್ಬೇಕು ಅಷ್ಟೇ. ಓಕೆ, ಇನ್ನೊಂದು 4 ಪ್ರಾಬ್ಲಮ್ಸ್ ಮಾಡೋಣ, ಯು ಕಮ್ ಟು ನೋ. ಓಕೆ, ಜಾಸ್ತಿ ಪ್ರಾಬ್ಲಮ್ಸ್ ಮಾಡೋಣ ಅಷ್ಟೇ, ವೆರಿ ಸಿಂಪಲ್. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಗುರು ಸಿಂಪಲ್ ಇಂಟಿಗ್ರೇಷನ್ ಹಾಕೋಣನಪ್ಪ, ಇಂಟಿಗ್ರೇಷನ್ ಹಾಕೋಣನಪ್ಪ. ಈಗ ನೋಡಿಗ ಲಾಗ್ ಎಕ್ಸ್ ಬೈ ಎಕ್ಸ್ ಅಂತ ಇದೆ, ಡಿ ಎಕ್ಸ್ ಅಂತ ಇದೆ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಏನು, ಅಲ್ಲ ಸಾರಿ ಇಂಟಿಗ್ರೇಷನ್ ಏನು ಅಂತ ಕೇಳಿದ್ರೆ, ನೋಡಿ ಈಗ ಇದು ಆ ಟೈಪ್ ಅಲ್ಲೇ ಬರುತ್ತೆ. ಇದು ಹೆಂಗೆ ಅಂತಂದ್ರೆ ಐ ಕ್ಯಾನ್ ರೈಟ್ ದ ಸೇಮ್ ಥಿಂಗ್ ಆಸ್ ಹಿಂಗ್ ಬರಿಬೋದಾ, ಲಾಗ್ ಎಕ್ಸ್ ಅಂತ ಬರಿಬೋದಾ, ಇಂಟು 1/x ಅಂತ ಬರಿಬೋದಾ, ಡಿ ಎಕ್ಸ್ ಅಂತ ಬರಿಬೋದಲ್ವಾ? ಆ 1/x ನ ಸೈಡಿಗೆ ತಗೊಂಡೆ. ನೋಡಿ ಈಗ ಇದು ಎಫ್ ಆಫ್ ಎಕ್ಸ್ ತರ ಆಯ್ತಲ್ವಾ? ಎಫ್ ಆಫ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? 1/x. ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ 1/x ಅಲ್ವಾ? ಅಂದ್ರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಅಂತ ಬರೀಬಹುದು ನಾನೀಗ, ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ.
So next question, integration of tan x into secant square x dx ಅಂತ ಬರುತ್ತೆ ರಾಜು. ಐ ಹೋಪ್ ಯು ಗೆಟ್ ದ ಐಡಿಯಾ. ಹೇಳಪ್ಪ, ಇದಕ್ಕೆ ಆನ್ಸರ್ ಹೇಳೋಣ, ಯಾರಾದ್ರೂ ನೋಡೋಣ, ಆನ್ಸರ್ ಹೇಳ್ಬಿಟ್ರೆ ಸಾಕು ನನಗೆ ಅರ್ಥ ಆಗಿದೆ ಅಂತ. tan x square by 2. tan x whole square by 2. Yes. ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ ನೋಡು. ಓಕೆನಾ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು tan x ಹೋಲ್ ಸ್ಕ್ವೇರ್, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಜಸ್ಟ್ ಲೈಕ್ ವಾಟ್, tan ಸ್ಕ್ವೇರ್ ಎಕ್ಸ್, tan ಸ್ಕ್ವೇರ್ ಎಕ್ಸ್ ಬೈ 2. ಬೇಡ, ಕನ್ಫ್ಯೂಷನ್ ಬೇಡ, ಸುಮ್ಮನೆ ಯಾಕೆ, tan x ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಕ್ಲಿಯರ್? ಸೊ ವಿಲ್ ಗಿವ್ ಯು ಒನ್ ಮೋರ್. ಐ ಥಿಂಕ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ರಾಜು. ಈಗ ಹಿಂಗ್ ಕ್ವಶನ್ ಕೊಡ್ತಾನೆ ನಿಮಗೆ, ಸೈನ್ ಇನ್ವರ್ಸ್ ಎಕ್ಸ್ ಅಪಾನ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಡ್ತಾನೆ ರಾಜು. ಇದು ನೋಡಕ್ ಹಂಗ್ ಕಾಣ್ತಾ ಇಲ್ಲ, ಬಟ್ ಹಂಗ್ ಕನ್ವರ್ಟ್ ಮಾಡ್ಬೇಕು ನೀನ್. ಹೆಂಗ್ ಕನ್ವರ್ಟ್ ಮಾಡ್ತೀಯ ನೋಡೀಗ, ಆನ್ಸರ್ ಅಲ್ಲಿ ಇದನ್ನ ಹೆಂಗ್ ಬರಿತೀಯ ಅಂದ್ರೆ ಐ ಇಸ್ ಈಕ್ವಲ್ ಟು ಹಿಂಗ್ ಬರ್ಕೋಬೋದಾ, ಸೈನ್ ಇನ್ವರ್ಸ್ ಎಕ್ಸ್ ಇಲ್ಲಿ ಬರಿತೀಯಾ, ಇಂಟು ಹಾಕ್ತೀಯಾ, ಇದನ್ನ ಸೈಡ್ಗೆ ಹೇಳ್ಕೊತೀಯ, 1 ಬೈ ಅಂಡರ್ ದ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀಯ ಅಲ್ವಾ. ನಾನು ಕೊಟ್ಟಿರೋದನ್ನೇ ರೀರೈಟ್ ಮಾಡ್ಕೊಂಡೆ ಅಷ್ಟೇ. ಈಗ ನೋಡಿ, ಈಗ ಸೈನ್ ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಇದಾಗ್ತಿದೆಯಲ್ವಾ, ಸೈನ್ ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ 1 ಬೈ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸ್ಕ್ವೇರ್ ತಾನೆ. ಈಗ ಅದಕ್ಕೆ ಆನ್ಸರ್ ಏನ್ ತಗೋಬೇಕು ನಾನೀಗ, ವಾಟ್ ಐ ಶುಡ್ ರೈಟ್, sin inverse x by 2. sin inverse x square divided by 2. whole square divided by 2. ಇದು ಟೈಪ್ 1. ನಿನ್ಲೆ ಪ್ರಾಬ್ಲಮ್ ಮಾಡೋಣ, ತೊಂದರೆ ತಗೊಳಕ್ ಬೇಡ. ಇದನ್ನ ಮುಗಿಸೋಣ ಏನಾದ್ರು ಮಾಡಿ ಇವತ್ತು. ಇಂಟಿಗ್ರಲ್ ಅದೇ ಲಾಜಿಕ್ ಅಲ್ಲಿ ರಾಜು, tan ಇನ್ವರ್ಸ್ ಎಕ್ಸ್ ಅಪಾನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತುಂಬಾ ಕಡೆ ಬರುತ್ತೆ. ಇದನ್ನ ಹೆಂಗ್ ಮಾಡ್ತೀಯ, ಫಸ್ಟ್ ಯು ರೀರೈಟ್. ಓಕೆನಾ, ನಿಮ್ಮ ಫಂಕ್ಷನ್ ಇಂಟಿಗ್ರೆಂಡ್ ನೋಡೋಕೆ ಆ ತರ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ರೀರೈಟ್ ದ್ಯಾಟ್. ಓಕೆ, ಫಸ್ಟ್ ಇದನ್ನ ರೀರೈಟ್ ಮಾಡ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ಫಸ್ಟ್ tan ಇನ್ವರ್ಸ್ ಎಕ್ಸ್ ನ ತಗೊಳ್ಳಿ, ಇಂಟು 1 ಅಪಾನ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದಲ್ಲ. ಐ ಹ್ಯಾವ್ ರೀರಿಟನ್ ದಿಸ್. ಓಕೆ, ಸೊ tan ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿದ್ದು tan ಇನ್ವರ್ಸ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಪಾನ್ 2 ಪ್ಲಸ್ ಸಿ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ. ನೆಕ್ಸ್ಟ್ ಕ್ವಶನ್. ಓಕೆ, ಇಂಟಿಗ್ರೇಷನ್ ನೋಡೀಗ, ಇಂಟಿಗ್ರೇಷನ್ 1 ಪ್ಲಸ್ 3x ಸ್ಕ್ವೇರ್ 6 6 into 1 plus 3x square into x dx. ಈ ತರ ಕೊಟ್ಟಿದ್ದಾನೆ. ನಿಮಗೆ ಕ್ವಶನ್ ನೋಡಿದ್ರೆ ಸ್ವಲ್ಪ ನಿಮ್ಗೆ ಏನೋ ಕನ್ಫ್ಯೂಷನ್ ತರ ಆಗುತ್ತೆ, ಹೆಂಗಪ್ಪ ಮಾಡೋದು ಇದು ಅಂತ. ಇಲ್ಲೊಂದು 6 ಇದೆ, ಅಲ್ಲಿ ಕಡೆ ಇದೆ, ಎಲ್ಲ ಮರ್ಜ್ ತರ ಆಗಿದೆ. ಓಕೆನಾ, ನೀನ್ ಅದನ್ನ ಸ್ವಲ್ಪ ನೋಡೋ ದೃಷ್ಟಿ ಚೇಂಜ್ ಮಾಡ್ಕ. ಓಕೆನಾ, ಸೊ ನಿನ್ನ ದೃಷ್ಟಿ ಚೇಂಜ್ ಮಾಡಿದ್ರೆ ಕಾಣುತ್ತೆ ರಾಜು ಇದು. ಓಕೆನಾ, ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬರುತ್ತೆ ಇದು. ಹೆಂಗ್ ಬರ್ಕೋತಿ ಅಂದ್ರೆ, ಇದನ್ನ ಇಂಟಿಗ್ರಲ್ 1 ಪ್ಲಸ್ 3x ಸ್ಕ್ವೇರ್ ಅಂತ ಬರ್ಕ, ಈ 6 ಕೂಡ ಇದ್ರ ಜೊತೆಗೆ ಸೇರ್ಸು. ಏನಾಗುತ್ತೆ ಅವಾಗ, 6x dx ಆಗುತ್ತೆ. ಹೌದಲ್ವಾ? ಈಗ ನೋಡು, ಯೋಚನೆ ಮಾಡು, ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದಾಗುತ್ತೆ. 1 ಗೆ ಡಿಫ್ರೆನ್ಸಿಯೇಷನ್ ಏನು, 0. 3x ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್ ಏನು, 6x. 0 ಪ್ಲಸ್ 6x ಆಗುತ್ತೆ. ಅವಾಗ ಆನ್ಸರ್ ಎಂತ, ಈಗ ಆನ್ಸರ್, ವಾಟ್ ಇಸ್ ಆನ್ಸರ್, ಫೈನಲ್ ಆನ್ಸರ್? 1 plus 3x square whole square divided by 2. ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಬರುತ್ತೆ. ಯು ಗೆಟ್ ದ ಐಡಿಯಾ? ಓಕೆ, ನಾನು ಏನ್ ಹೇಳ್ತೀನಿ ಅಂತ ಅರ್ಥ ಆಗ್ತಿದೆಯಲ್ವಾ? ಸೊ ಒಂದು ಫಂಕ್ಷನ್ ಇರುತ್ತೆ ರಾಜು, ಅದ್ರ ಪಕ್ಕದಲ್ಲಿ ಅದ್ರದ್ದು ಡೆರಿವೇಟಿವ್ ಇರುತ್ತೆ. ಹಂಗೇನಾದ್ರೂ ಬಂದ್ರೆ ಎಫ್ ಆಫ್ ಎಕ್ಸ್ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡಿ ಬೈ 2 ಮಾಡ್ಬೇಕು. ವೆರಿ ಸಿಂಪಲ್. ದಿಸ್ ಇಸ್ ಅಬೌಟ್ ಟೈಪ್ 1. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೈಪ್ 2. ಓಕೆ, ಟೈಪ್ 2 ಏನ್ ಹೇಳುತ್ತೆ ಅಂತ ಅಂದ್ರೆ, ನೋಡಿ ಈಗ ವೆರಿ ಸಿಂಪಲ್ ಹೇಳ್ತೀನಿ ನೋಡು. ಟೈಪ್ 2 ಏನ್ ಹೇಳುತ್ತೆ ಅಂದ್ರೆ, ಇಂಟಿಗ್ರಲ್ ಇರುತ್ತೆ. ಬೇರೆ ಕಲರ್ ಯೂಸ್ ಮಾಡೋಣ. ಇಂಟಿಗ್ರಲ್ ಇರುತ್ತೆ,
ಇಲ್ಲಿ ಎಫ್ ಆಫ್ ಎಕ್ಸ್ ಇರುತ್ತೆ, ಪವರ್ ಏನಾರ ಇರುತ್ತೆ, ಸಮ್ ಎನ್ ಇರುತ್ತೆ, ಇಂಟು ಪಕ್ಕದಲ್ಲಿ ಎಫ್ ಡ್ಯಾಶ್ ಎಫ್ ಎಕ್ಸ್ ಇರುತ್ತೆ, ಡಿ ಎಕ್ಸ್ ಇರುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ಓಲ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಸಿ. ಅಂದ್ರೆ ನಿಮಗೆ ನಿಮಗೆ ಐ ಥಿಂಕ್ ಇವೆಲ್ಲ ಶಾರ್ಟ್ ಕಟ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಇವೆಲ್ಲ ಶಾರ್ಟ್ ಕಟ್ಸ್ ಅಲ್ಲ. ಓಕೆ, ಇವು ಫಾರ್ಮುಲಾಸ್. ಓಕೆನಾ? ಈಗ ಇದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ ಎಕ್ಸ್ ಪವರ್ ಎನ್ ಗೆ ಫಾರ್ಮುಲಾ ಏನಾಗುತ್ತೆ? ಇಂಟಿಗ್ರೇಷನ್ ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ತಾನೆ. ಓ, ಅದೇ ಫಾರ್ಮುಲಾ ಬರ್ದಿರೋದು ಇಲ್ಲೂ ಕೂಡ. ಓಕೆನಾ? ಈಗ ಪ್ರೀವಿಯಸ್ ಶಾರ್ಟ್ ಕಟ್ ಹೇಳ್ಕೊಟ್ಟೆ ನೋಡಿ. ಈಗ ಇದನ್ನ ಎಕ್ಸ್ ಅಂತ, ಎಫ್ ಆಫ್ ಎಕ್ಸ್ ನ ಎಕ್ಸ್ ಅಂತ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಎಕ್ಸ್ ಸ್ಕ್ವೇರ್ ಬೈ ಅದನ್ನೇ ಬರ್ದಿರೋದು ನಾನು. ಅದನ್ನ ಶಾರ್ಟ್ ಕಟ್ ಅಂತ ನಿಮ್ಗೆ ಯಾಮಾರಿಸ್ತಾ ಇದ್ದೀನಿ ಅಷ್ಟೇ ನಾನು. ಓಕೆನಾ? ನಾನೇನ್ ದೊಡ್ಡ ಪುಡಂಗಲ್ಲ ಇಲ್ಲಿ. ಓಕೆ, ನೀವು ಸ್ವಲ್ಪ ಯಾಮಾರ್ತೀರಾ. ಓಕೆನಾ? ತೊಂದ್ರೆ ಇಲ್ಲ. ವಿಲ್ ಡೂ ಸಮ್ ಎಕ್ಸಾಂಪಲ್ಸ್. ಓಕೆ, ಕ್ವಶನ್ಸ್ ನೋಡೋಣ. ನೋಡಿ, ಹಿಂಗ ಏನಾದ್ರು ಇರುತ್ತೆ ನೋಡಿ. ಈಗ ಸೈನ್ ಪವರ್ ಸೈನ್ ಕ್ಯೂಬ್ ಎಕ್ಸ್ ಅಂತ ಇರುತ್ತೆ, ಇಂಟು ಕಾಸ್ ಎಕ್ಸ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಡಿ ಎಕ್ಸ್ ಅಂತ ಇರುತ್ತೆ. ಇದಕ್ಕೆ ಆನ್ಸರ್ ಏನು? ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ನೋಡಕ್ ಹೋದ್ರೆ ನೋಡ್ಬೇಕಿಲ್ಲ, ಅಲ್ಲಿ ಏನಂದ್ರೆ ಎಫ್ ಆಫ್ ಎಕ್ಸ್ ಆಗುತ್ತೆ. ನೋಡ್ ರಾಜು, ಸಿಂಪಲ್ ಆಗಿ ಯೋಚನೆ ಮಾಡು. ನೋಡು, ನಾನು ಏನ್ ರೌಂಡ್ ಆಗ್ತಾ ಇದ್ದೀನಿ, ಇದೇ ನಿಮ್ಮ ಏನು ಎಫ್ ಆಫ್ ಎಕ್ಸ್. ಓಕೆ, ಎಫ್ ಆಫ್ ಎಕ್ಸ್ ಹೋಲ್ ಕ್ಯೂಬ್ ಈ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲಿದೆ. ಓಕೆ, ಹಿಂಗಿದ್ರೆ ಏನ್ ಮಾಡ್ಬೇಕೀಗ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ sin x square by ಸೈನ್ ಪವರ್ 4x ಬೈ 4 ಪ್ಲಸ್ ಸಿ. ರಾಜು, ಎನ್ ಅಂದ್ರೆ 3 ಇಲ್ಲಿ, ಎಫ್ ಆಫ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್, ಎಫ್ ಡ್ಯಾಶ್ ಎಫ್ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಇದೆಯಲ್ಲ, ಅಲ್ಲಿ ಮುಗಿದೋಯ್ತು ಮ್ಯಾಟ್ರ್ ಕತೆ. ಓಕೆನಾ? ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಏನ? ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಗುತ್ತೆ. ಒಂದ್ ಜಾಸ್ತಿ ಪವರ್ ಅಲ್ಲಿ ಏನಿರುತ್ತೆ, ಎನ್ ಇದ್ರೆ ಒಂದ್ ಜಾಸ್ತಿ ಮಾಡು. 3 ಇದೆ, 4 ಮಾಡಿದ್ರೆ ಬೈ 4 ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ನಾವು. ಎಸ್ ಸರ್. ಇಷ್ಟೇ ಸರ್, ಡೈರೆಕ್ಟ್ ಆಗಿ ಆನ್ಸರ್ ಬರೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೇ, ಇಲ್ಲೇನಿಲ್ಲ. ಅದು ಯಾವ ಫಾರ್ಮೆಟ್ ಆಗಿದೆ ಅಂತ ಅಂದ್ರೆ ನಾನ್ ಹೇಳೋದು ಏನ್ ಗೊತ್ತಾ, ಇಲ್ಲಿ ವೆರಿ ಸಿಂಪಲ್ ಲಾಜಿಕ್ ನಾನು ಹೇಳೋದು. ನಾನು ಒಂದು 6 ರಿಂದ 7 ಶಾರ್ಟ್ ಕಟ್ ಏನ್ ಹೇಳ್ಕೊಡ್ತೀನಿ, ಎಲ್ಲ ಆದ್ಮೇಲೆ ನೀವು ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಾಗ ಇದು ಯಾವ ಟೈಪ್ ಗೆ ಸೇರುತ್ತೆ ಅಂತ ನೀವು ಐಡೆಂಟಿಫೈ ಮಾಡೋದು ಬಂದ್ಬಿಟ್ರೆ ಮುಗೀತಿ ಚಾಪ್ಟರ್. ಓಕೆ, ಈಗ ನೋಡಿ, ಇದೊಂದು ಇಂಟಿಗ್ರೇಷನ್ ಆಫ್ 1 ಪ್ಲಸ್ tan x ಹೋಲ್ ಪವರ್ 4 ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ರಾಜ, ಕ್ಲೀನ್ ಆಗಿ ನೋಡು, ದಿವ್ಯ ದೃಷ್ಟಿ ಇಟ್ಟು ನೋಡು, ಎಲ್ಲ ಕಾಣುತ್ತೆ. ಟೈಪ್ 2 ತರ ಕಾಣ್ತಾ ಇದೆ. ಈಗ ಇಲ್ಲೇನ್ ಕಾಣ್ತಾ ಇದೆ ರಾಜು? ಇದೇ ನಿನ್ನ ಎಫ್ ಆಫ್ ಎಕ್ಸ್. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡು. 1 ಪ್ಲಸ್ ಟ್ಯಾನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 ಗೆ 0, ಟ್ಯಾನ್ ಎಕ್ಸ್ ಗೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ನೋಡಿ, ಇಲ್ಲಿ ನಾವು ಜಾಸ್ತಿ ಇಂಟಿಗ್ರೇಷನ್ ಮಾಡೋದ್ಕಿಂತ ಜಾಸ್ತಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀವಿ. ಓಕೆ, ಸೊ ಟ್ಯಾನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಇದಕ್ಕೆ ಆನ್ಸರ್ ಏನಾಗಾದ್ರೆ 1 plus tan whole raised to 5 divided by 5. ವೆರಿ ಗುಡ್, ಡಿವೈಡ್ ಬೈ 5 ಪ್ಲಸ್ ಸಿ. ನಾನು ಇವಾಗ ಮಾಡಿಸೋ ಪ್ರಾಬ್ಲಮ್ ತುಂಬಾ ಸರಿ ಕೊಟ್ಟಿದ್ದಾನೆ. ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ ಅಂಡರ್ ದ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಇದೆ. ಇದು ಹೆಂಗ್ ಮಾಡ್ತೀಯ? ಫಸ್ಟ್ ಯು ರೀರೈಟ್ ದಟ್. ಓಕೆನಾ? ಯು ರೀರೈಟ್ ದಟ್. ಓಕೆ, ಇದನ್ನ ಹೆಂಗ್ ಬರ್ಕೋತೀಯ? ಇಂಟಿಗ್ರಲ್ ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 1 ಅಪಾನ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನೋಡು, ಸೈನ್ ಇನ್ವರ್ಸ್ ಪವರ್ ನ ಬಿಟ್ಬಿಡು, ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಲ್ಲಿದೆ ಅಂದ್ರೆ ಆ ಸರಿ ಏನಾಗುತ್ತೆ ಈಗ ಡೈರೆಕ್ಟ್ ಆಗಿ?
ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಇಂಥ ಕ್ವಶನ್ಸ್ಗಳನ್ನೇ ಕೊಡೋದು ನಿಮಗೆ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ, ಸ್ವಲ್ಪ ಟ್ಯೂನ್ ಮಾಡ್ತೀನಿ ಕ್ವಶನ್ಸ್ಗಳಲ್ಲಿ. ಈಗ ಇಂಟಿಗ್ರಲ್ 1 ಪ್ಲಸ್ ಆರ್ ಎಸ್ ಐ ಸೇ ಸಿಂಪ್ಲಿ 3 ಪ್ಲಸ್ 2 3 plus 2x square into x dx. ಇದಕ್ಕೆ ಆನ್ಸರ್ ಮಾಡಬೇಕು. ಈಗ ಇಲ್ಲಿ ಸಾರಿ ಸ್ವಲ್ಪ ಕ್ವಶನ್ ಮಾಡೋಣ. ಇಲ್ಲಿ ಹೋಲ್ ಕ್ಯೂಬ್ ಅಂತ ಹಾಕೋಣ. ಈಗ ಮಾಡಿ ಆನ್ಸರ್ 3 plus 2x square ಹೋಲ್ ಕ್ಯೂಬ್ ಇಂಟು x dx. ಇದಕ್ಕೆ ಆನ್ಸರ್ ಮಾಡಬೇಕು. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ಸಿ ಸೇಮ್ ಲಾಜಿಕ್. ಇಲ್ಲಿ ಕ್ಯೂಬ್ ಇದೆ, ಅದನ್ನ ಬಿಟ್ಬಿಡಿ. ಈ ಒಳಗಡೆ ಇದೆಯಲ್ಲ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಏನಿದೆ ಇಲ್ಲಿ ಓಕೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ. 3 plus 2x square ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 0 plus 4x. ನೋಡೀಗ ಡಿಫ್ರೆನ್ಸಿಯೇಷನ್ ಆಫ್ 3 plus 2x square ಏನಾಗುತ್ತೆ ಅಂದ್ರೆ 0 plus 4x ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ವಾಟ್? 4x. ಓಕೆನಾ? ಈಗ ಅದು ಪಕ್ಕದಲ್ಲಿ ಇರ್ಬೇಕಿತ್ತು, ಹೌದ್ ತಾನೆ? ನಾವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಏನು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬಂತು ದಟ್ ಶುಡ್ ಬಿ ಹಿಯರ್. ಓಕೆನಾ? ಇಲ್ಲಿ ಇರ್ಬೇಕಿತ್ತು ಆ ಪ್ಲೇಸ್ ಅಲ್ಲಿ. ಬಟ್ ಏನ್ ಮಿಸ್ ಆಗಿದೆ? ನಮಗ್ ಬರ್ಬೇಕಾದಿದ್ದು 4x, ಬಟ್ ಇಲ್ಲಿರೋದೇನು? x. ವಾಟ್ ಈಸ್ ಮಿಸ್ಸಿಂಗ್? 4. 4 is missing. ಅರ್ಥ ಮಾಡ್ಕೋ. this 4 is missing. ಓಕೆನಾ? ಆ ಮಿಸ್ ಆಗಿರೋದ್ನ ಏನ್ ಮಾಡು ಅಂತಂದ್ರೆ ರಾಜು, ವೆರಿ ಸಿಂಪಲ್, ಡೈರೆಕ್ಟ್ ಒಂದೇ ಸ್ಟೆಪ್ ಆನ್ಸರ್. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಅರ್ಥ ಆಗಿಲ್ಲ ಅಂದ್ರೆ. ಆ ಮಿಸ್ ಆಗಿರೋ ನಂಬರ್ನ ಕೆಳಗಡೆ ಬರ್ಕೋಬೇಕು 1/4 ಅಂತ. ನಾರ್ಮಲ್ ಮೆಥಡ್ ಅಪ್ಲೈ ಮಾಡು. ವಾಟ್ ಇಸ್ ದ ನಾರ್ಮಲ್ ಮೆಥಡ್? 3 plus 2x square whole power 4/4 plus c. ಸೇಮ್ ಫಾರ್ಮುಲಾನೇ ಅಪ್ಲೈ ಮಾಡಿದೆ. ಇದು ಎಕ್ಸ್ ಕ್ಯೂಬ್ ತರ ಇದೆ, ಎಕ್ಸ್ ಕ್ಯೂಬ್ ಗೆ x power 4/4 ಅಪ್ಲೈ ಮಾಡಿದೆ. ಬಟ್ ಇಲ್ಲಿ 4 ಯಾಕೆ ಕೆಳಗಡೆ ಬರ್ದೆ? ಇಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ 4x ಇರ್ಬೇಕಿತ್ತು, 4x ಇಲ್ಲ, ಮಿಸ್ ಆಗಿತ್ತು. ಆ ಮಿಸ್ ಆಗಿರೋದನ್ನ ಕೆಳಗಡೆ ಬರೀಬೇಕು. ನೆನ್ಪಿಟ್ಕೋ, ಮಿಸ್ ಆಗಿದ್ರೆ ಅದನ್ನ ಕೆಳಗಡೆ ಬರೀಬೇಕು ಅಂತ ನೆನ್ಪಿಟ್ಕೋ. ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಒಂದು ಎಕ್ಸಾಂಪಲ್ ಅರ್ಥ ಆಗಲ್ಲ, ಇನ್ನೊಂದು ಎಕ್ಸಾಂಪಲ್ ಮಾಡುವ. ಓಕೆ, ಒಂದು ಅರ್ಥ ಆಗಿಲ್ಲ ನೀನು ಮಾಡ್ಬೇಕಷ್ಟೇ, ಏನಾಗುತ್ತೆ. ಸೊ ನೋಡಿ ಹಿಂಗ್ ಬರಿತೀನಿ. x square plus 2x plus 1 into x plus 1 dx. Okay, differentiate, sorry, integrate this, answer this. See, ಈ ತರ ಮಾಡ್ಬೇಕಾದಾಗ ಸ್ವಲ್ಪ ನೋಡ್ಕೋಬೇಕು. ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಟು ಡೂ ಡಿಫ್ರೆನ್ಸಿಯೇಷನ್ ಮಾಡಿ ಒಂದ್ ಚೂರ್ ಲ್ಯಾಗ್ ಆಗುತ್ತೆ. ಯಾವ್ದೊಂದು ಡಿಫ್ರೆನ್ಸಿಯೇಟ್ ಮಾಡ್ಬೇಕು? ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇದನ್ನ ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು? 2x ಪ್ಲಸ್ 2. ನೋಡಿ, ಇಫ್ ಐ ಟೇಕ್ 2 ಕಾಮನ್ ಏನ್ ಬರುತ್ತೆ? x ಪ್ಲಸ್ 1 ಬರುತ್ತೆ. ಈಗ ಇದು ಇಲ್ಲಿ ಇರ್ಬೇಕಿತ್ತು, ಹೌದ್ ತಾನೆ? ಇಲ್ಲಿ ಸಾರಿ, ಒಂದು ಪವರ್ ಏನಾದ್ರು ತಗೊಳ್ಳಿ, ಆರ್ ಎಲ್ಸ್ ಐ ಸಿಂಪ್ಲಿ ಸೇ ಇಲ್ಲಿ ಒಂದು 3 ನೋ 2 ನೋ ಏನೋ ತಗೊಳ್ಳಿ. ಸಪೋಸ್ ಐ ಸೇ 4, ಇಲ್ಲಿ 4 ತಗೊಳ್ಳಿ. ಸರ್, ಈಗ ಅದು ಪವರ್ ಇದ್ದಿದ್ದಿಲ್ಲ ಅಂದ್ರೆ ನಾವು ಮೆಥಡ್ 1 ಯೂಸ್ ಮಾಡ್ಬೋದಾಗಿತ್ತಲ್ಲ? ಎಸ್, ಪವರ್ ಇಲ್ಲ ಅಂತಂದ್ರೆ ಮೆಥಡ್ 1 ಅಂದ್ರೆ ನಾನ್ ಹೇಳಕ್ ಏನು ಇಲ್ಲ ಅಂತಂದ್ರೆ ಪವರ್ 1 ಇದೆ ಅಂತ ಅದ್ರ ಅರ್ಥ. ಏನು ಇಲ್ಲ ಅಂದ್ರೆ ಏನಿರುತ್ತೆ? ಪವರ್ 1 ಇದೆ ಅಂತ ಅಂದ್ರೆ ನಿಮಗೆ ಗೊತ್ತಾಗಬೇಕು ಟೈಪ್ 1 ಏನಿದೆ, ಇಟ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಟೈಪ್ 2. ಓಕೆನಾ?
ಟೈಪ್ 2 ಸ್ಪೆಷಲ್ ಕೇಸ್ ಟೈಪ್ 1. ಓಕೆನಾ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಓಕೆನಾ, ಸಪೋಸ್ ಇಲ್ಲಿ ಏನಿತ್ತು 4 ಇದೆ ಅಂತ ಅನ್ಕೋ. ಈಗ ಆನ್ಸರ್ ಹೇಳು. ಅಂದ್ರೆ ಈ ಒಳಗಡೆ ಇರೋದ್ರ ಡಿಫ್ರೆನ್ಸಿಯೇಷನ್ ಇಲ್ಲಿ ಇರ್ಬೇಕಿತ್ತು, ಬಟ್ ಇಲ್ಲಿ ಏನ್ ಮಿಸ್ಸಿಂಗ್? ವಾಟ್ ಈಸ್ ಮಿಸ್ಸಿಂಗ್ ಹಿಯರ್? 2 ಈಸ್ ಮಿಸ್ಸಿಂಗ್. ಆ ಮಿಸ್ ಆಗಿರೋ ನಂಬರ್ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ವಾಟ್ ಐ ಶುಡ್ ರೈಟ್? ಆನ್ಸರ್ ಹೇಳಿ. 1/2. 1 by 1/2 X square x plus square plus 2x plus 1 whole power 5 5 divided by 5. divided by 5 plus c. plus c. So or else directly I can write x square plus 2x plus 1 whole power 5 divided by 10 plus c. I hope you get the point. ಅಂದ್ರೆ ಡಿಫ್ರೆನ್ಸಿಯೇಷನ್ ಮಾಡಿ ನೋಡ್ಬೇಕು. ಏನಾದ್ರೂ ಮಿಸ್ ಆಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಕೆಳಗಡೆ ಬರಿಬೇಕು. ಪ್ರಾಬ್ಲಮ್ಸ್ ಮಾಡೋಣ. ಓಕೆ, ಟೈಪ್ 3 ನೋಡೋಣ ಈಗ. ಸೊ ಕಮಿಂಗ್ ಟು ಟೈಪ್ 3, ನಾನ್ ಜಾಸ್ತಿ ಯಾವ ಟೈಪ್ ಅಲ್ಲಿ ಕ್ವಶನ್ ಕೇಳ್ತಾನೆ ಅದನ್ನ ಫೋಕಸ್ ಮಾಡ್ತಾ ಇರ್ತೀನಿ ಅಷ್ಟೇ ರಾಜು, ಇನ್ನೇನಿಲ್ಲ. ಸೊ ಟೈಪ್ 3 ಏನ್ ಹೇಳುತ್ತೆ ಅಂತ ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಹಿಂಗೆ ಏನಾದ್ರು ಇದ್ರೆ ಇಂಟಿಗ್ರಲ್ ಇದ್ದು, ಇಂಟಿಗ್ರಲ್ ಇರುತ್ತೆ, ರೇಷಿಯೋ ಫ್ರಾಕ್ಷನ್ ಇರುತ್ತೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇರುತ್ತೆ, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇರುತ್ತೆ, ಇಲ್ಲಿ ಡಿ ಎಕ್ಸ್ ಇರುತ್ತೆ. ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಬರೀ ಲಾಗ್ ಬರ್ದ್ಬಿಟ್ಟು ಒಳಗಡೆ ಎಫ್ ಆಫ್ ಎಕ್ಸ್ ನ ಬರ್ದ್ಬಿಡು ಪ್ಲಸ್ ಸಿ ಹಾಕೋ. ಕ್ಲಿಯರ್ ಅಲ್ವಾ? ಎಸ್, ಅರ್ಥ ಮಾಡ್ಕೋ. ತುಂಬಾ ಇಂಪಾರ್ಟೆಂಟ್ ಟೈಪ್, ಭಯಂಕರ ಇಂಪಾರ್ಟೆಂಟ್ ಟೈಪ್ ಅಂತ ಹೇಳ್ತೀವಿ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಅದ್ರದ್ದು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಅಲ್ಲಿ ಇರುತ್ತೆ. ಆತರ ಏನಾದ್ರು ಇದ್ರೆ ಆನ್ಸರ್ ಅದಕ್ಕೆ ಲಾಗ್ ಬರೆದ್ಬಿಟ್ಟು ಒಳಗಡೆ ಡಿನಾಮಿನೇಟರ್ ಇದೆಯೋ ಅದನ್ನ ಬರೆದ್ಬಿಡು. ಓಕೆನಾ, ವೆರಿ ಸಿಂಪಲ್. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ಸ್ ಮಾಡುವ. ವಿಲ್ ಡೂ ಎಕ್ಸಾಂಪಲ್ಸ್. Okay, so the first example is, if this is the example, okay ನೋಡಿ, 2x first example ಮಾಡಿದ್ನಲ್ಲ, x square plus 1 dx. ಅಬ್ಸರ್ವ್ ಮಾಡು, ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಬರಿಬೇಕು ನೀನೀಗ. ನೋಡು, ಇದ್ಯಾವ ಟೈಪು ಮತ್ತೆ ಹೇಳ್ತಿದೀನಿ. ಇದ್ಯಾವ ಟೈಪ್ ಅಂತ ಅಂದ್ರೆ, ಕೆಳಗಡೆ ಒಂದು ಫಂಕ್ಷನ್ ಇರುತ್ತೆ, ಡಿನಾಮಿನೇಟರ್ ಒಂದು ಫಂಕ್ಷನ್ ಇರುತ್ತೆ, ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನ್ಯೂಮರೇಟರ್ ಏನಾದ್ರೂ ಬಂದರೆ ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಅಬ್ಸರ್ವ್ ಮಾಡ್ಬೇಕು, ಇದು ಹಿಂಗೆ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ನೀನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್, ನೋಡ್ತಾ ಇರ್ಬೇಕು ಯಾವ ಟೈಪ್ ಅಲ್ಲಿ ಬರುತ್ತೆ ಅಂತ. ಓಕೆನಾ, ಈಗ ಡಿಫ್ರೆನ್ಸಿಯೇಷನ್ ಆಫ್ ವಾಟ್? ಈಗ ನೋಡಿ, ಈಗ ಇದನ್ನ ಲೈನ್ ಹಾಕೊಂಡು ಬರ್ಕೋ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಇದೆ, ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಆನ್ಸರ್ ಏನು? 2x. ಡಿನಾಮಿನೇಟರ್ ಡಿಫ್ರೆನ್ಸಿಯೇಟ್ ಮಾಡಿ ನ್ಯೂಮರೇಟರ್ ಬರ್ತಿದೆ. ಡೈರೆಕ್ಟ್ ಆನ್ಸರ್ ಏನು? ಲಾಗ್ ಬರ್ದ್ಬಿಡು. ಲಾಗ್ ಬರ್ದ್ಬಿಟ್ಟು ಒಳಗಡೆ ಏನ್ ಬರೀ? ಡಿನಾಮಿನೇಟರ್ ಬರ್ದ್ಬಿಡು. ಡಿನಾಮಿನೇಟರ್ ಏನಿದೆ ಅಲ್ಲಿ? X square plus 1. ಮುಗಿದೋಯ್ತು ಕೆಲಸ, ಮುಗಿದು ಹೋಯ್ತು ಕೆಲಸ. ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ. ಜಾಸ್ತಿ ಪ್ರಾಬ್ಲಮ್ಸ್ ಮಾಡುದು, 4-5 ಪ್ರಾಬ್ಲಮ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಅಡಿಕ್ಟ್ ಆಗ್ಬಿಡ್ತೀವಿ ಅದಕ್ಕೆ. ಇಂಟಿಗ್ರೇಷನ್ ನೋಡಿ, ಹಿಂಗ್ ಕೊಟ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ tan x dx. ಆನ್ಸರ್ ಏನು? Log tan x. ನೋಡು, Log tan x. ಮತ್ತೆ ಇದನ್ನ ಯಾವಾಗ ಅಪ್ಲೈ ಮಾಡ್ಬೇಕು ಸರ್ ಅಂತ ಗೊತ್ತಾಗುತ್ತೆ. ಯಾವಾಗ ನಿಮ್ಮ ಇಂಟಿಗ್ರ್ಯಾಂಡ್ ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್ ಇರುತ್ತೆ. ಅಂದ್ರೆ ಇಟ್ ಹ್ಯಾಸ್ ಸಮಥಿಂಗ್ ಇನ್ ದ ನ್ಯೂಮರೇಟರ್, ಸಮಥಿಂಗ್ ಇನ್ ದ ಡಿನಾಮಿನೇಟರ್, ದೆನ್ ಯು ಆರ್ ಗೋಯಿಂಗ್ ಟು ಅಪ್ಲೈ ದ ಟೈಪ್ 3 ಫಾರ್ಮುಲಾ. ಟೈಪ್ 3 ಫಾರ್ಮುಲಾ ತರ ಏನಾದ್ರು ಇರುತ್ತಾ ಅಂತ ಯೋಚನೆ ಮಾಡ್ಬೇಕು. ಹೌದು ನೋಡಿ, ಈಗ ಡಿಫ್ರೆನ್ಸಿಯೇಷನ್ ಆಫ್ tan x, ಡಿನಾಮಿನೇಟರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಅದು ನ್ಯೂಮರೇಟರ್ ಇರ್ಬೇಕು. ಓಕೆನಾ? ಎಸ್, ನ್ಯೂಮರೇಟರ್ ಇದೆ. ಡಿಫ್ರೆನ್ಸಿಯೇಷನ್ ಆಫ್ tan x ನಮಗೆ ಗೊತ್ತು, ಏನು? ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಅದಕ್ಕೆ ಡೈರೆಕ್ಟ್ ಆನ್ಸರ್ ಏನೀಗ? ಲಾಗ್ ಆಫ್ tan x ಪ್ಲಸ್ ಈಗ ಇಂಟಿಗ್ರೇಷನ್ ಆಫ್
1 plus 4x square upon x dx. ರಾಜು ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡು, ಏನ್ ಬರುತ್ತೆ ಆನ್ಸರ್ ಹೇಳಿ ನನ್ಗೆ. ಡಿನಾಮಿನೇಟರ್ ನ ಡಿಫ್ರೆನ್ಸಿಯೇಷನ್ ಮಾಡಿ ನೋಡು. ಯಾವಾಗ ಈ ಮೆಥಡ್ ಟೈಪ್ ಅಪ್ಲೈ ಮಾಡ್ಬೇಕು? ನ್ಯೂಮರೇಟರ್ ಡಿನಾಮಿನೇಟರ್ ಎಲ್ಲಾದ್ರೂ ಬಂತು ಅಂದ್ರೆ ಇಂಟಿಗ್ರಾಂಡ್ ನಲ್ಲಿ ಗೋ ವಿತ್ ಟೈಪ್ 3. ಡಿಫ್ರೆನ್ಸಿಯೇಷನ್ ಮಾಡು. ಯು ಡಿಫ್ರೆನ್ಶಿಯೇಟ್ ದ ಡಿನಾಮಿನೇಟರ್. So differentiation of 1 plus 4x square is equal to what? 8x. 8x. 1 ಗೆ 0, 8x ಬರುತ್ತೆ. ಬಟ್ ನ್ಯೂಮರೇಟರ್ ಏನಿದೆ ಅಲ್ಲಿ? x ಮಾತ್ರ ಇದೆ. What is missing? 8. 8 is missing. This 8 is missing. ಮಿಸ್ ಆಗಿರೋದನ್ನ ಎಲ್ಲಿ ಬರಿಬೇಕಂತ ಹೇಳಿದ್ದೀನಿ ನಾನು? 1/8. 1/8 ಅಷ್ಟೇ, ಕೆಳಗಡೆ ಬರ್ಕೋಬೇಕಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು 1/8 ಬರ್ದ್ಬಿಟ್ಟು ಲಾಗ್ ಹಾಕ್ಬಿಟ್ಟು ಅಲ್ಲೇನಿದೆಯೋ ಅದು 1 plus 4x square ಅಷ್ಟೇ. ರಾಜು ಮತ್ತೆ ಹೇಳ್ತೀನಿ, ಏನಾದ್ರೂ ಮಿಸ್ ಆಯ್ತು ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ, ಅದನ್ನ ಡಿನಾಮಿನೇಟರ್ ಸೇರ್ಸಿ ಹೊಡೆದಾಕೊಂಡ್ಬಿಡು ಅಷ್ಟೇ. ಇದನ್ನ ಆಕ್ಚುಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡ್ತೀವಿ. 1 plus 4x square is equal to t ಅಂತ ತಗೊಂಡು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಕೂತ್ಕೋ, ಅದು ಬೇರೆ. ಓಕೆನಾ? ಅದು ನೀವು ಡಿಪ್ಲೊಮಾ ಎಕ್ಸಾಮ್ ಅಲ್ಲಿ ಮಾಡ್ಕೊಂತಿದ್ದೆ. ಓಕೆನಾ? ಬಟ್ ಇದು CET ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕತ್ತಿ ತರ ಶಾರ್ಪ್ ಇರ್ಬೇಕು. ಓಕೆ, ಅದು ಗೊತ್ತಿಲ್ಲ ನಿಮ್ಗೆ. ಸೊ ನೆಕ್ಸ್ಟ್ ಕ್ವಶನ್, ಇಂಟಿಗ್ರಲ್ 2 plus 3 cos x ಇಲ್ಲಿ sin x ಅಂತ ಇದೆ. ಆನ್ಸರ್ ಏನು? ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಮಾಡೋ. ನ್ಯೂಮರೇಟರ್ ಬರ್ತಿದ್ಯಾ ಚೆಕ್ ಮಾಡೋ. ಬರ್ತಿಲ್ಲ ಸರ್, ಏನೋ ಒಂದು ಮಿಸ್ ಆಗಿದೆ ಅಂತಂದ್ರೆ ಮಿಸ್ ಆಗಿರೋದನ್ನ ಕೆಳಗಡೆ ಬರ್ಕೋ ಅಷ್ಟೇ, ಮುಗಿದೋಯ್ತು ರಾಜು. ಡಿಫ್ರೆನ್ಶಿಯೇಟ್ ಡಿನಾಮಿನೇಟರ್. ಡಿಫ್ರೆನ್ಸಿಯೇಷನ್ ಆಫ್ 2 plus 3 cos x which is equal to differentiation of 2 is 0. 3 ಹಂಗೆ ಬರೀತ್ಯಾ? cos x ಗೆ ಡಿಫ್ರೆನ್ಸ್ ಏನು? minus sin x. What is missing? I should have minus 3 sin x in the numerator, but I have only sin x. Then what is missing here? -3. This minus 3 is missing. Okay na? So this is missing. ಅಷ್ಟೇ ರಾಜು, ಸಿಂಪಲ್ ಕಣ. ಬೆಂಕಿ ಹಚ್ಚಿದೆ ನೀನು, ಮುಗಿದೋಯ್ತು. ಓಕೆನಾ? ನೀನ್ ಹೋಗೋ ಸ್ಪೀಡ್ ನೋಡ್ತಾ ಇದ್ರೆ RCB ಮ್ಯಾಚ್ ಏನಾಯ್ತು ಅಂತ ಗೊತ್ತಾಯ್ತಿಲ್ಲ. ಓಕೆ, -3 into 2 plus 3 log of cos x plus c. ಅರ್ಥ ಆಯ್ತು ಅಂತ ಅಂದ್ಕೊಂತೀನಿ ರಾಜು. ಓಕೆ ಸರ್. ಟೈಪ್ 3 ಕ್ಲಿಯರ್ ಆಯ್ತಲ್ವಾ? ಮತ್ತೆ ಹೇಳ್ತಿದೀನಿ, ಟೈಪ್ 3 ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಅಲ್ಲಿ ಒಂದು ಫಂಕ್ಷನ್ ಇರಬೇಕು, ಡಿನಾಮಿನೇಟರ್ ಒಂದು ಫಂಕ್ಷನ್ ಇರಬೇಕು. ಅವಾಗ ನೀನ್ ಯೋಚನೆ ಮಾಡ್ಬೇಕು ಇದು ಟೈಪ್ 3 ಗೆ ಬಂದ್ರೂ ಬರಬಹುದು ಅಂತ. ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ಒಂದು ಬಂದ ತಕ್ಷಣ ಟೈಪ್ 3 ನಲ್ಲಿ ಇರುತ್ತೆ ಅಂತ ಅಲ್ಲ. ಓಕೆನಾ? ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ಬೇಕು. ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಿ ನ್ಯೂಮರೇಟರ್ ಬರೋ ತರ ಇದ್ದರೆ ಓಕೆನಾ, ಅವಾಗ ಈ ಮೆಥಡ್ ಗಳನ್ನ ಅಪ್ಲೈ ಮಾಡ್ಬೇಕು. ಸೊ ನೆಕ್ಸ್ಟ್ ಮೆಥಡ್ ಹೋಗೋಣ, ಟೈಪ್ 4 ಹೋಗೋಣ. ಟೈಪ್ 4 ಏನಾದ್ರು ಟೈಪ್ 4 ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇಂಟಿಗ್ರಲ್ ಇಲ್ಲಿ f' ಆಫ್ x ಇರುತ್ತೆ, ಇಲ್ಲಿ ಅಂಡರ್ ದ ರೂಟ್ f ಆಫ್ x ಇರುತ್ತೆ, dx ಇರುತ್ತೆ. ಹಿಂಗೆ ಏನಾದ್ರು ಬಂತು ಅಂದ್ರೆ ರಾಜು ನೆನ್ಪಿಟ್ಕೋ, 2 ರೂಟ್ f ಆಫ್ x ಪ್ಲಸ್ c ಇರುತ್ತೆ. ಇಲ್ಲೂ ಅಷ್ಟೇ, ನ್ಯೂಮರೇಟರ್ ಒಂದು ಫಂಕ್ಷನ್ ಇರುತ್ತೆ, ಡಿನಾಮಿನೇಟರ್ ಒಂದು ಫಂಕ್ಷನ್ ಇರುತ್ತೆ. ಬಟ್ ಡಿನಾಮಿನೇಟರ್ ನಲ್ಲಿ ರೂಟ್ ಬರುತ್ತೆ. ಡಿನಾಮಿನೇಟರ್ ನಲ್ಲಿ ರೂಟ್ ಏನಾದ್ರೂ ಬಂದರೆ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದರೆ ಟೈಪ್ 4 ಅಂತ 2 ರೂಟ್ f ಆಫ್ x ಆಗತ್ತೆ. ಅರ್ಥ ಆಯ್ತಲ್ವಾ? ಆತರಪ್ಪ. ಎಸ್, ಇದನ್ನ ಐಡೆಂಟಿಫೈ ಮಾಡೋದು ಹೆಂಗೆ, ಯಾವ ತರ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ಸ್ ಮಾಡೋಣ.
ಎಕ್ಸಾಂಪಲ್ಸ್ ನಂಬರ್ 1. ಏನಾದ್ರು ಹಿಂಗ್ ಕೇಳಿದ್ರೆ ನೋಡಪ್ಪ, ಏಯ್ ಕೇಳೋ ಸುಮ್ನಿರೋ ಬಿಡ, ಏ ಬಿಡ 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 ಬಿಡಪ್ಪ, ಏಯ್ 8x divided by root of 1 plus 4x square dx. ಏಯ್ ಮಲ್ಲಿಕಾರ್ಜುನ್ ಆಫ್ ಮಾಡಪ್ಪ, ನೀನೇನೋ ಸೈಕ್ ಮಾಡ್ತೀಯಾ? ರಜಾ ಆ ಟೈಪ್ ಅಲ್ಲಿ ಇರ್ತಾನೆ ನೋಡಿ. ನೀವು ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಓಲ್ ಫುಲ್ ರೂಟ್ ನು ಸೇರಿಸಿ ಡಿಫ್ರೆನ್ಶಿಯೇಟ್ ಮಾಡಂಗಿಲ್ಲ, ರೂಟ್ ಒಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಮಾಡು. ಇಲ್ಲಿ ನೋಡು, ರೂಟ್ ಒಳಗಡೆ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ರೂಟ್ ಒಳಗಡೆ ಕಾನ್ಸಂಟ್ರೇಟ್ ಮಾಡು. ಯು ಕಾನ್ಸಂಟ್ರೇಟ್ ಆನ್ ದ ಫಂಕ್ಷನ್ ಇನ್ಸೈಡ್ ದ ರೂಟ್. Differentiation of 1 plus 4x square is what? It is 8x. It is exactly there in the numerator. Okay. So what is the answer for this then? 2 root f of x. F of x is what? 1 plus 4x 1 square. plus x square plus. ಅರ್ಥ ಆಯ್ತಲ್ವಾ ಇದಕ್ಕೆ ಆನ್ಸರ್ ಹೆಂಗಂತ? Yes, sir. ಒಂದೆರಡು ಕ್ವಶನ್ ಮಾಡೋಣ, ಪ್ರಾಬ್ಲಮ್ಸ್ ಮಾಡುವ, ಆನ್ಸರ್ ಮಾಡುವ. ಓಕೆ, ನೆಕ್ಸ್ಟ್ ಕ್ವಶನ್. ಇಂಟಿಗ್ರಲ್. ಓಕೆ, secant square x into under the root tan x minus 3 dx. ನೋಡು, ನಿನ್ಗೆ ಎಲ್ಲಾದ್ರೂ ಡಿನಾಮಿನೇಟರ್ ನಲ್ಲಿ ಅಂಡರ್ ದ ರೂಟ್ ಬಂತು ಅಂದ್ರೆ ಟೈಪ್ ಯಾವ ಟೈಪ್ ಇದು ಮರ್ತೈತೆ ನನ್ಗೆ, ಯಾವ್ದು ಟೈಪ್? ಟೈಪ್ 4 ಬಾ, 4 3 Type 4 sir. ಟೈಪ್ 4, ಟೈಪ್ 2, ಟೈಪ್ 3, ಟೈಪ್ 4 ಕರೆಕ್ಟ್. ಮಾಡಪ್ಪ ಇದನ್ನ. ನೋಡು, ಹಿಂಗೊಂದ್ ಲೈನ್ ಹಾಕೋ, ಡಿಫ್ರೆನ್ಸಿಯೇಷನ್ ಮಾಡು. ರೂಟ್ ಒಳಗಡೆ ಇರೋದನ್ನ ಏನ್ ಬರುತ್ತೆ? ಡೈರೆಕ್ಟ್ ಆಗಿ secant square x ಬರುತ್ತೆ. 3 ಗೆ 0 ಆಗುತ್ತೆ, ಏನ್ ಬರೀ ಅವಶ್ಯಕತೆ ಇಲ್ಲ. ದಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ನ್ಯೂಮರೇಟರ್. ಯು ಶುಡ್ ರೈಟ್ ವಾಟ್ ಈಸ್ ದ ಆನ್ಸರ್ ದೆನ್? 2 root 2 root of tan x tan x minus minus 3 plus 6. ಓಕೆ, ಇನ್ನೊಂದು ಮಿಸ್ಸಿಂಗ್ ಇರೋಂಥದ್ದು ಹೇಳ್ಕೊಂಡ್ಬಿಡ್ತೀನಿ. ಮಿಸ್ಸಿಂಗ್ ಇರೋದು, ಓಕೆನಾ? ಮಿಸ್ಸಿಂಗ್ ಇರೋದು ಏನಪ್ಪಾ ಅಂತ ಅಂದ್ರೆ sin x divided by, okay, 3 minus 2 cos x dx. ಆನ್ಸರ್ ಮಾಡಿ. What is missing here? What is the differentiation of 3 minus 2 cos x? Which is equal to 3 ಗೆ 0 ಆಗುತ್ತೆ. 0 minus 2 cos x ಗೆ minus sin x. So which is equal to ಏನಾಗುತ್ತೆ? Plus 2 sin x. What is missing here? Plus 2. Plus 2 is missing. 1/2. Plus 2 is missing, so which is equal to 1/2 into 2 root 3 minus 2 cos x. ನೋಡು, ಇದು ಮಿಸ್ಸಿಂಗ್ ಇರೋದು ಬರ್ಕೊಂಡಿದ್ದೆ ಕೆಳಗಡೆ. ಫಾರ್ಮುಲಾ ಬಂದ್ಬಿಟ್ಟು ಏನು? ಫಾರ್ಮುಲಾ 2 root ಅಲ್ವಾ? 2 root of this. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೋದು ನೀನು? ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾನ್ಸಲ್ this 2 and this 2. Okay, so finally you remain with what? So under the root 3 minus 2 cos x plus c. I hope it is clear. ನಾನು ಮೆಜಾರಿಟಿ ಏನೇನ್ ಕೇಳ್ಬೋದು ಅದನ್ನ ಮಾಡಿಸ್ತಾ ಇರ್ತೀನಿ. ಅದಾದ್ಮೇಲೆ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ಟೈಪ್ 4 ಮಿಸ್ಸಿಂಗ್ ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಆಯ್ತಲ್ವಾ? ಯಾವ ತರ ಟ್ಯಾಕಲ್ ಮಾಡ್ತಾ ಇದೀವಿ ಅಂತ.
ಟೈಪ್ Yes, sir. 5. ಅಂದ್ರೆ ಫಾರ್ಮುಲಾನೇ ಕಂಡ್ರು ನಾನು ಏನ್ ಮಾಡ್ತಾ ಇರೋದು, ಫಾರ್ಮುಲಾ ಬಿಟ್ಟರೆ ಏನು ಮಾಡ್ತಾ ಇಲ್ಲ. ಅದು ನಿಮ್ಗೆ ಅರ್ಥ ಆಗುತ್ತೆ ಒಂದಲ್ಲ ಒಂದಿನ. ಇವಾಗ ನೋಡ್ಕೊಳ್ಳಿ ಅಷ್ಟೇ. ಏನಪ್ಪ ಇದು ಅಂತ ಅಂದ್ರೆ, ಏನಾದ್ರೂ ಹಿಂಗಿದ್ರೆ ಅಂದ್ರೆ ಇಂಟಿಗ್ರಲ್ ಇದ್ದು ರೂಟ್ ಇದ್ದು ಫಂಕ್ಷನ್ ಇದ್ರೆ ಪಕ್ಕದಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ಓಕೆನಾ, ಏನ್ ಮಾಡ್ತೀಯಾ ನೋಡಿ, ಇದು ರೂಟ್ ಎಕ್ಸ್ ತರ, ರೂಟ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು, ಇಂಟಿಗ್ರೇಷನ್ ಏನು, 2/3 x to the power 3/2. x ಅಂದ್ರೆ ಇಲ್ಲಿ f of x 3/2 ಪ್ಲಸ್ ಸಿ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಏನಿತ್ತು ಗೊತ್ತಾ, ಪ್ರೀವಿಯಸ್ ಪ್ರಾಬ್ಲಮ್ 1/√x ರೂಟ್ f of x ಇತ್ತು ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು. ಈ ಟೈಪ್ ಎಫ್ ಡ್ಯಾಶ್ ಆಫ್ ಇಲ್ಲಿ ಬಂದಿದೆ ಅಷ್ಟೇ. 1/√x ಗೆ ಇಂಟಿಗ್ರೇಷನ್ ಏನಂತ ಇತ್ತು, 2√x ಇತ್ತು. ಅದಕ್ಕೆ ನಾವು 2√f(x) ಅಂತ ಬರೆದ್ವಿ. ಅಂದ್ರೆ ನಾವು ಫಾರ್ಮುಲಾನೇನೆ ಬೇರೆ ತರ ಹೇಳ್ತಾ ಇದೀವಿ ಅಷ್ಟೇ, ಶಾರ್ಟ್ ಕಟ್ ಅಂತ. ಏನ್ ತೊಂದ್ರೆ ಏನಿಲ್ಲ, ಓಕೆನಾ. ಏನಾದ್ರೂ ನಿಮ್ಗೆ ಹಿಂಗಿದೆ ನೋಡಿ, ಡೈರೆಕ್ಟ್ ಆಗಿ ಒಂದೆರಡು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಈಗ ಡೈರೆಕ್ಟ್ ಆಗಿ ಆನ್ಸರ್ಸ್ ಮಾಡ್ಬಿಡ್ತೀನಿ. ಸೊ ಎಕ್ಸಾಂಪಲ್ಸ್ 1 ನೋಡಿ, ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಒನ್ ಪ್ಲಸ್ 4x ಕ್ಯೂಬ್ ಇಂಟು ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಹೇಳಿ ನೋಡೋಣ. ವಾಟ್ ಎವರ್ ಇನ್ಸೈಡ್ ದಿ ಸ್ಕ್ವೇರ್ ರೂಟ್ ಅದನ್ನ ಏನ್ ಮಾಡಿ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಆನ್ಸರ್ ಹೇಳಿ. ಈಗ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ 4x ಕ್ಯೂಬ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಡೈರೆಕ್ಟ್ ಆಗಿ ಬರೀತೀನಿ ನಾನು 12x ಅಂತ. ವಾಟ್ ಈಸ್ ಮಿಸ್ಸಿಂಗ್ ಹಿಯರ್, 12 is missing. So then what I should do, 1/12 ಹೇಳ್ರು, hey sorry, x square ಇದು. Now is it correct? 2/3 1 plus 4x cube 3/2. If you want you can cancel out. 6 ಆಗುತ್ತೆ, 6 3s are 18 ಆಗುತ್ತೆ. 1/18 ಸರ್ ಇದು 2/3 ಹೆಂಗ್ ಬಂತು ಸರ್? ಫಾರ್ಮುಲಾ. ಹಾ ಓಕೆ ಸರ್. ಫಾರ್ಮುಲಾ ಬಿಟ್ಟು ನಾನು ಆಚೆ ಹೋಗ್ತಾ ಇಲ್ಲ. ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡೋದು ನೋಡಪ್ಪ. ಸಿಂಪಲ್ ಆಗಿ ಕ್ವಶನ್ ಕೊಡ್ಬೇಕಷ್ಟೇ ನಿಮ್ಗೆ. ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದ್ರೆ ಇದಕ್ಕೆ ಆನ್ಸರ್ ಹೇಳಪ್ಪ, ಟಕ್ ಅಂತ ಹೇಳು. ನೋಡಿ, ಈಗ ರೂಟ್ ಎಫ್ ಆಫ್ ಎಕ್ಸ್ ಡಿಫ್ರೆನ್ಸ್ ಏನು, 2/3 1 plus sin x plus 3. ಯಾಕಂತ ಅಂದ್ರೆ ಯು ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಅಂದ್ರೆ ನಾನು ಹೇಳಿದ ತಕ್ಷಣ ನೀವು ಕಲಿತೀರಾ ಅಂತ ಅಲ್ಲ, ಯು ಹ್ಯಾವ್ ಟು ಲುಕ್ ಇನ್ ಟು ಇಟ್. ಓಕೆನಾ, ನೀವು ಒಳಗಡೆ ಹೋಗಿ ಡಿಗ್ ಮಾಡಿ ನೋಡ್ಬೇಕು. ಓಕೆನಾ, ಅವಾಗಲೇ ನಿಮ್ಗೆ ಅರ್ಥ ಆಗೋದು. ನಾನು ಯಾರಾದ್ರೂ ಒಬ್ರು ಹೇಳ್ತಿದ್ರೆ 100% ಕಲಿಯಕ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಓಕೆನಾ, ಹಂಗಾಗಿ ನನ್ನ ಬಗ್ಗೆ ನಾನು ಹೇಳ್ಕತ್ತೀನಿ ಆತರ ಅಂತಲ್ಲ. ಬಟ್ ಏನಂತಾರೆ, ನಾನ್ ಹೇಳಿದ್ರು ನಿಮ್ ಕೈಲಿ ಕಲಿಯಕ್ಕಾಗಲ್ಲ. ಯಾವಾಗ ನೀವು ಕುತ್ಕೋತೀರಾ ಕಲಿಯೋದಿಕ್ಕೆ ಅವಾಗ ಕಲಿತೀರಾ. ನಿಜವಾಗ್ಲೂ ಕಲಿಯೋದು ಅಲ್ಲಿ. ನಾನ್ ನಿಮ್ಗೆ ಪಾತ್ ತೋರಿಸ್ಬೋದು, ದಾರಿ ತೋರಿಸ್ಬೋದು, ನೋಡಪ್ಪ ಹಿಂಗ್ ಮಾಡು ನಿಮ್ಗೆ ಈಸಿ ಆಗುತ್ತೆ, ಇದು ಶಾರ್ಟ್ ಕಟ್ ಇದೆ ಅಂತ. ಅಂಟಿಲ್ ಅನ್ಲೆಸ್ ನೀವು ಮಾಡೋವರೆಗೂ ನಿನಗೆ ಬರೋದಿಲ್ಲ ಅದು. ಓಕೆ, ಸೊ ಇಂಟಿಗ್ರಲ್ ಆಫ್ ರೂಟ್ ಆಫ್ ನೋಡಿ, ಸಮ್ ಟೈಮ್ಸ್ ಹೆಂಗ್ ಕೊಡ್ತಾನೆ ಅಂತ ನಿಮ್ಗೆ ಹಿಂಗ್ ಕೊಡ್ತಾನೆ, ಇ ಪವರ್ ಎಕ್ಸ್ ಇಲ್ಲಿ ಕೊಡ್ತಾನೆ 1 ಪ್ಲಸ್ 3 ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂತ ಕೊಡ್ತಾನೆ. ನೌ ಕ್ಯಾನ್ ಯು ಟೆಲ್ ಮಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್? ಅಂದ್ರೆ ಸರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆ ಕಡೆ ಇರ್ಬೇಕಾ ಈ ಕಡೆ ಇರ್ಬೇಕಾ ಅಂತ, ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಅಂಡರ್ ದ ರೂಟ್ ಇತ್ತು ಅಂತ ಅಂದ್ರೆ ಯು ಜಸ್ಟ್ ಡಿಫ್ರೆನ್ಶಿಯೇಟ್ 1 ಪ್ಲಸ್ 3 ಇ ಪವರ್ ಎಕ್ಸ್.
ಏನಾಗುತ್ತೆ 1 ಗೆ 0 ಆಗುತ್ತೆ, 3 ಹಂಗೆ ಬರೀತೀರಾ, 3 e power x ಡಿಫ್ರೆನ್ಸಿಯೇಷನ್ e power x. e power x ಇದೆಯಾ ಔಟ್ ಸೈಡ್? ಇಲ್ಲಿದೆ, e power x ಇದೆ. And what is missing there? 1/3. ಅಷ್ಟೇ. So it is 1/3 times 1 plus 3 e power x whole to, sorry. 1/3 into 1/3 into 2/3. Yes. Into 2/3, 3/2 plus c. So which is equal to 2 upon 9, 2 1 by 9. plus 3 e power x whole power 3/2 plus c. Clear ಅಲ್ವಾ? Yes, 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 yes. Next to type 5 6. ಇನ್ 2 ಟೈಪ್ ಹೇಳ್ತೀನಿ ಅಷ್ಟೇ. ಅದನ್ನ ಜಾಸ್ತಿ ನಾನು ಯಾಕೆ ಇದನ್ನ ಟೈಪ್ ಅಂತ ಹೇಳ್ಕೊಡ್ತೀನಿ, ಎಲ್ಲೂ ಟೈಪ್ ಅಂತ ಇಲ್ಲ. ಓಕೆ, ಎಲ್ಲೂ ಕೂಡ ಟೈಪ್ ಅಂತ ಇಲ್ವೇ ಇಲ್ಲ. ನಾನೇ ಎಕ್ಸ್ಟ್ರಾಡಿನರಿ ಪರ್ಸನ್. ಓಕೆನಾ, ಹುಚ್ಚ ಪಾರ್ಟ್ 6. ಓಕೆ, ನಾನೇ ಈ ತರ ಟೈಪ್ ಬರೆಸ್ತಾ ಇರೋದು. ಯಾಕೆ ಅಂತಂದ್ರೆ ನಮ್ಮ ಹುಡುಗರೇ ಟು ಮೇಕ್ ದೆಮ್ ಫೀಲ್ ಸಿಂಪಲ್. ಓಕೆನಾ, ಹಿಂಗ್ ಬಂದ್ರೆ ಹಿಂಗ್ ಮಾಡೋದು ಅಂತ ಗೊತ್ತಾಗ್ಲಿ ಅಂತ ಬರ್ಸ್ತಾ ಇದೀನಿ. ಎಲ್ಲೂ ಟೈಪ್ ಅಂತ ಎಲ್ಲೂ ಕನ್ಸೆಪ್ಟೇ ಇಲ್ಲ ಇಲ್ಲಿ. ಓಕೆ, ಫಾರ್ಮುಲಾಗಳನ್ನೇ ಬೇರೆ ತರ. ಅಂದ್ರೆ ನಾನು ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿಬಿಟ್ಟು ಇವ್ರಿಗೆ ಹೆಂಗೆ ಸಿಂಪಲ್ ಆಗಿ ಹೇಳ್ಕೊಡೋದು ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದು, ಇಷ್ಟ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾನೆ ಅಂತ. ಅದನ್ನ ಟೈಪ್ ಅಂತ ಮಾಡ್ಬಿಟ್ಟಿದ್ದಾನೆ. ನಿಮಗೆ ಜಾಸ್ತಿ ಹಿಂಗ್ ಕೇಳ್ತಿದ್ದಾನೆ ಅವನು. ಕೊಡ್ತಾನೆ, ಇಲ್ಲೇನೋ ಒಂದು ಫಂಕ್ಷನ್ ಇರುತ್ತೆ ಪವರ್ ಅಲ್ಲಿ, ಅದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿರುತ್ತೆ f'(x). ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ, ಇದಕ್ಕೆ ಆನ್ಸರ್ e ಪವರ್ f(x) ಬರುತ್ತೆ. ಎಕ್ಸಾಂಪಲ್ ಮಾಡುವ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ಇಂಟಿಗ್ರಲ್ e ಪವರ್ sin x ಇದೆ, ಪಕ್ಕದಲ್ಲಿ cos x ಇದೆ. ಆನ್ಸರ್ ಹೇಳ್ತೀಯಾ? ಹೇಳ್ಬಿಡು ಡೈರೆಕ್ಟ್ ಆಗಿ. ಇದು ಫಂಕ್ಷನ್. ವಾಟ್ ಈಸ್ ದ ಫಂಕ್ಷನ್ ಹಿಯರ್? ನಿಮ್ಮ sin x ಈಸ್ ಯುವರ್ ಫಂಕ್ಷನ್. ಇದನ್ನ ಡಿಫ್ರೆನ್ಸಿಯೇಷನ್ ಇಲ್ಲಿದೆಯಾ? ಪಕ್ಕದಲ್ಲಿ ಇದೆ. ಆನ್ಸರ್ ಏನು? e ಪವರ್ f(x). e ಪವರ್ sin x. ಇನ್ನೊಂದು ನೋಡೋಣ. ಇಂಟಿಗ್ರಲ್ e ಪವರ್ tan x ಇಂಟು secant square x dx. ಹೇಳು ಆನ್ಸರ್. ಪಟ 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 ಹೇಳ್ತಾ ಹೋಗ್ಬೇಕು. e power tan x plus c. ಓಕೆ, ಸ್ವಲ್ಪ ಟ್ಯೂನ್ ಅಪ್ ಮಾಡ್ತೀನಿ. e ಪವರ್ x² ಇಂಟು x dx. ರಾಜು ಕೇರ್ಫುಲ್ ಮಾಡು, ಕೇರ್ಫುಲ್ ಆಗಿ ಮಾಡು. e power 2x plus c. 1/2 into e power e raised to x square. 1/2. ಯಾಕಂದ್ರೆ x² ಡಿಫ್ರೆನ್ಸ್ ಮಾಡಿದಾಗ ಪಕ್ಕದಲ್ಲಿ ಇರ್ಬೇಕಿತ್ತು, 2x ಇರ್ಬೇಕಿತ್ತು. ಬಟ್ ಅಲ್ಲಿ x ಇದೆ, ಅಂದ್ರೆ 2 ಇಸ್ ಮಿಸ್ಸಿಂಗ್. ಓಕೆನಾ, ಅಂದ್ರೆ ಆ 2 ನ ಎಲ್ಲಿ ಬರೀಬೇಕು? ಕೆಳಗಡೆ ಬರೀಕೋಬೇಕು. ಸೇಮ್ ಲಾಜಿಕ್ ಕಂಡ್ರು ಅಷ್ಟೇ, ಇನ್ನೇನಿಲ್ಲ. e ಪವರ್ x² ಪ್ಲಸ್ c. ಲಾಜಿಕ್ ಅರ್ಥ ಆಯ್ತಲ್ವಾ ಏನ್ ಮಾಡ್ತೀನಿ ಅಂತ? ಮಿಸ್ಸಿಂಗ್ ಏನಾದ್ರು ಆದ್ರೆ ಅಂತ ಅದನ್ನು ನೀನು ಮಕ್ಕಳು ಬರ್ಕೊತಾ ಇದೀವಿ. ಸಾಕಲ್ವಾ ಇದ್ರದ್ದು? ಇದನ್ನ ಇನ್ನೊಂತರ ಹೇಳ್ಬೋದು ಬೇಕಾದ್ರೆ. ಇನ್ನೊಂದು ಕ್ವಶನ್, ಇನ್ನೊಂದೆರಡು ಕ್ವಶನ್ ಕೊಡ್ತೀನಿ, ಕೇಳಿರೋಂತ ಕ್ವಶನ್ಸ್ಗಳು. ಹೇಳಿ, ಇದಕ್ಕೆ ಆನ್ಸರ್ ಏನು? ಇದಕ್ಕೆ ಆನ್ಸರ್ ಏನು ಅಂತ ಹೇಳು. ಇನ್ನೊಂದು ಇದಕ್ಕೆ ಆನ್ಸರ್ ಏನು ಅಂತ ಹೇಳು. e ಪವರ್ tan inverse x upon 1 plus x² dx. ಇದಕ್ಕೆ ಆನ್ಸರ್ ಏನು? e power sin inverse x plus c. ಇದಕ್ಕೂ ಆನ್ಸರ್, ಮೂರಕ್ಕೂ ಆನ್ಸರ್ ಹೇಳ್ರಿ. ಫಸ್ಟ್ ಯು ಹ್ಯಾವ್ ಟು ರೀರೈಟ್. e ಪವರ್ ಅಂತ ಬಂತು ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮೆಟಿಕ್ ಬರ್ಕೊಳ್ಳಿ. ಹೆಂಗ್ ಬರ್ಕೋತೀರ ಆಕ್ಚುಲಿ ಇದನ್ನ? ಇಂಟಿಗ್ರಲ್ e ಪವರ್ sin inverse x ಇಂಟು 1 upon root of 1 minus x² ಅಂತ ಬರ್ಕೋಬಹುದು. ನೋಡಿ, ಈಗ ಈ ಪವರ್ ಅಲ್ಲಿ ಇರೋದ್ರ ಡಿಫ್ರೆನ್ಸಿಯೇಷನ್ ಇದೇ ಬಂದ್ಬಿಡುತ್ತೆ. ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀತೀವಿ ಈಗ ಅಂತ? ಅದಕ್ಕೆ
e E power power sin x. sin inverse x plus c. In the same way, ಇದನ್ನು ಕೂಡ ನೀವೇನಂತ ಬರ್ಕೋತೀರಾ, e power tan inverse tan x inverse x plus 1 by 1 plus x square. e power tan inverse x plus plus c. ರಾಜು ಹುಷಾರಾಗಿರೋ, ಇದನ್ನ ಅರ್ಥ ಮಾಡ್ಕೊ. ಇದನ್ನ ಹೆಂಗ್ ಬರ್ಕೋತೀಯ, e ಪವರ್ ರೂಟ್ ಎಕ್ಸ್ ಅಂತ ಬರ್ಕೋತೀಯ ಅಲ್ವಾ, ಇಂಟು 1 by ರೂಟ್ ಎಕ್ಸ್ ಅಂತ ಬರ್ಕೋತೀಯ, ಡಿ ಎಕ್ಸ್ ಅಂತ ಬರ್ಕೋತೀಯ. ಸೊ ಇಂಟಿಗ್ರಲ್ ಆಗ್ತೀಯ. ಈಗ ಈ ರೂಟ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನ್ ಹೇಳು, 1 by 2 root x. differentiation of root x is 1 by 2 root x. I should have 1 by 2 root x here, but what is missing? 2. 1 by 1 by 2. 1 by 2. 2 is missing. Where it is missing? It is missing in the denominator, or else you say 1 by 2 is missing. Okay na? Denominator ಅಲ್ಲಿ ಮಿಸ್ ಆಗಿರುತ್ತೆ. ಓಕೆ, ಸೊ ಇದನ್ನೇನ್ ಬರೀಬೇಕು, ಮಿಸ್ ಆಗಿರೋದು ಡಿನಾಮಿನೇಟರ್ ಅಲ್ಲ, ನ್ಯೂಮರೇಟರ್ ಅಲ್ಲ, ಡಿನಾಮಿನೇಟರ್ ಅಲ್ಲಿ ಮಿಸ್ ಆಗಿದೆ, ಯು ಶುಡ್ ರೈಟ್ ಇನ್ ದ ನ್ಯೂಮರೇಟರ್. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 2 ಇಂಟು ಏನು, ಇ ಪವರ್ ರೂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ರಜು, ನಂಬರ್ ನ್ಯೂಮರೇಟರ್ ಮಿಸ್ ಆಗಿದ್ರೆ ಬೈ ಆಗ್ತೀಯ, ಕೆಳಗಡೆ ಬರೀತ್ಯ. ನ್ಯೂಮರೇಟರ್ ಮಿಸ್ ಆಗಿದ್ರೆ ಕೆಳಗಡೆ ಬರೀತ್ಯ, ಕೆಳಗಡೆ ಮಿಸ್ ಆಗಿದ್ರೆ ನ್ಯೂಮರೇಟರ್ ಬರೀತ್ಯ. ಇಷ್ಟೇ ಬೇಸಿಕ್ ಡಿಫ್ರೆನ್ಸ್. ಸೊ ಹೋಪ್ ಇಷ್ಟ ಆಯ್ತು. ಲಾಸ್ಟ್ ಟೈಪ್ ಎಷ್ಟಪ್ಪ, 6. ಸೈನು ಅಥವಾ ಕಾಸ್ ಒಳಗಡೆ ಏನಾದ್ರು ಕೊಟ್ರೆ ಟೈಪ್ 6 ಟೈಪ್ 7 ಸಾಕು. ಇನ್ನ ತುಂಬಾ ಟೈಪ್ಗಳನ್ನ ಬರ್ಸಕ್ ಹೋದ್ರೆ ನೀವು ಹುಚ್ಚ ಹಿಡಿದು ಬಿಡ್ತೀರಾ, ಆಮೇಲೆ ಹುಡ್ಕೊಂಡ್ ಬರ್ತೀರಾ ವೇರ್ ಇಸ್ ಉಚ್ಚ ಸರ್ ಅಂತ. ಓಕೆ, ಏನಾದ್ರು ಹಿಂಗೆ ಏನಾದ್ರು ಇತ್ತು ಅಂತ ಅಂದ್ರೆ ನೋಡಪ್ಪ, ಸೈನ್ ಒಳಗಡೆ ಫಂಕ್ಷನ್ ಇದ್ದು ಆಚೆಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂತ ಅಂದ್ರೆ ಆನ್ಸರ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ ಏನು, ಸೈನ್ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್. ಅದೇ ಏನಾದ್ರೂ ಕಾಸ್ ಒಳಗಡೆ ಫಂಕ್ಷನ್ ಇತ್ತು ಅಂದ್ರೆ ಅದ್ರದ್ದು ಡೆರಿವೇಟಿವ್ ಆಚೆ ಇತ್ತು ಅಂತ ಅಂದ್ರೆ ಅದಕ್ಕೆ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇಷ್ಟೇ ಕಣ್ರ. ಎಕ್ಸಾಂಪಲ್ ನೋಡೋಣ ಒಂದೆರಡು. ಓಕೆ, ಒಂದೆರಡು ಎಕ್ಸಾಂಪಲ್ ಹಂಗಂಗೆ ಆಗ್ತಿರ್ತೀನಿ, ಬರಿತಾ ಹೋಗಿ ಹೆಂಗೆ. ಸೊ ಇಂಟಿಗ್ರಲ್ ಆಫ್ ನೋಡ್ರೋ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇರುತ್ತೆ, ಇಲ್ಲಿ ಎಕ್ಸ್ ಇರುತ್ತೆ, ಇಲ್ಲಿ ಡಿ ಎಕ್ಸ್ ಇರುತ್ತೆ. ಆನ್ಸರ್ ಹೇಳ್ತೀನಪ್ಪ ರಾಜು. ನೋಡು, ಸೈನ್ ಒಳಗಡೆ ಏನಾದ್ರು ಕಾಂಪ್ಲಿಕೇಟೆಡ್ ಇದೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 2x ಬರುತ್ತೆ. ಬಟ್ ಇಲ್ಲಿ ಏನಿದೆ, ಎಕ್ಸ್ ಇದೆ. ವಾಟ್ ಇಸ್ ಮಿಸ್ಸಿಂಗ್? 2 missing. 1 by 2. 2. 1 by 2 into this much minus cos of so which is equal to minus cos of x square plus 1 2. So integration of cos x into cos of sin x. ಆನ್ಸರ್ ಇದೆ. ಕಾಸ್ ಒಳಗಡೆ ಫಂಕ್ಷನ್ ಇದೆ, ಈ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ sin x ಡಿಫ್ರೆನ್ಶಿಯೇಟ್ ಪಕ್ಕದಲ್ಲೇ ಇದೆ. ಸೊ ಏನಂತ ಬರೀತೀವಿ ಸಿಂಪಲ್ ಆಗಿ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಏನಿದೆ ಅದು ರೈಟ್ ಸೈಡ್ ಅಲ್ಲೇ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಅದು ಲೆಫ್ಟ್ ಸೈಡ್ ಅಲ್ಲಿ ಬೇಕಾದ್ರೆ ಇರ್ಬೋದು. ನೋಡಿ, ಈ ಎರಡು ಫಂಕ್ಷನ್ ಲೆಫ್ಟ್ ಸೈಡ್ ಅಲ್ಲಿ ಫಂಕ್ಷನ್ ಸೈನ್ ಆಫ್ ಏನಂತ ಬರೀಬೋದಿಲ್ಲ ನಾನೀಗ. ಸಾರಿ ಲೇಟ್ ಆಗಿದೆ, ಇಲ್ಲಿ ಇನ್ನೊಂದು 2 ಕ್ಲಾಸ್ ಮಾಡ್ಬಿಡ್ತೀನಪ್ಪ. ಅಲ್ಲ, ಐ ಮೀನ್ ವಿಲ್ ಡೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಷ್ಟೇ. ಡೈರೆಕ್ಟ್ಲಿ ವಿಲ್ ಗೆಟ್ ಇನ್ ಟು ಪ್ರೀವಿಯಸ್. ಒಂದು 10 ನಿಮಿಷ ವೇಟ್ ಮಾಡಿ, ಏನ್ ಮಾಡಕ್ಕಲ್ಲ, ರೆಕಾರ್ಡ್ ಇರುತ್ತೆ. ಯಾರಾದ್ರೂ ಕೇಳಕ್ ಆಗ್ಲಿಲ್ಲ ಅಂತಂದ್ರೆ ತೊಂದ್ರೆ ಇಲ್ಲ, ರೆಕಾರ್ಡ್ ಇರುತ್ತೆ, ಮಾಡ್ಕೊಂತ ಹೋಗಿ ಮಾಡುವ. ಈಗ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್, ಎಲ್ಲೋ ಇದೆಯಲ್ಲಪ್ಪ ಇದು,
ಇಂಟಿಗ್ರೇಷನ್ ಚಾಪ್ಟರ್ ಮಾಡ್ತಿರೋದು ಮರ್ತೇ ಬಿಡ್ತಾನ ಸರ್ ಇವ್ರು, ಏನ್ ಮಾಡೋದು? ಓಕೆ, 2023 ಒಂದು ಕ್ವಶನ್ ಕೇಳಿದಾನೆ. ಓಕೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಡೀಲ್ ಮಾಡ್ತಾ ಹೋಗೋಣ. ಸೊ PYQs. ಓಕೆ, ಒಂದ್ 5ರಿಂದ 6 ಕ್ವಶನ್ ಬರೋದು 2023 ಕೇಳಿರೋ ಕ್ವಶನ್ ಬರೆದು ಬಿಡ್ತೀನಿ ನೋಡಿ. ಈಗ ಏನಂತ ಇದೆ ಅಂತ ಅಂದ್ರೆ, ಇಂಟಿಗ್ರಲ್ 2x³ ಪ್ಲಸ್ 3x² ಪ್ಲಸ್ 2x ಹೋಲ್ ಪವರ್ 10 ಅಂತ ಇದೆ, ಇಂಟು 3x² ಪ್ಲಸ್ 3x ಪ್ಲಸ್ 1 dx ಇದೆ. ಆಪ್ಷನ್ಸ್ ನಾನು ಬರೆಯಕ್ಕಾಗಲ್ಲ. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2023. DCET 2023 ನಲ್ಲಿ ಕೇಳಿರೋ ಕ್ವಶನ್. ನನಗೆ ನಮ್ಮ ಹುಡುಗರು ಹೇಳ್ತಾರೆ ಇದು ಯಾವ ಟೈಪ್ ಅಲ್ಲಿ ಬರುತ್ತೆ? ಮೆಥಡ್ 2 ಟೈಪ್ 2 ನಲ್ಲಿ ಬರುತ್ತೆ. ಓಕೆ, ಟೈಪ್ 2 ನಲ್ಲಿ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕೀಗ. ಸೊ ಈಗ ಡಿಫ್ರೆನ್ಸಿಯೇಷನ್ ಆಫ್ ದ ಆನ್ಸರ್ ಫಾರ್ ದಿಸ್ ಈಸ್, ನೋಡಿ ಈಗ ಡಿಫ್ರೆನ್ಸಿಯೇಷನ್ ಆಫ್ ಈ ಒಳಗಡೆ ಇರೋದು ಮಾಡ್ಕೋ. ಏನು, 2x³ ಪ್ಲಸ್ 3x² ಪ್ಲಸ್ 2x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡು. ಇದೇನ್ ಬರುತ್ತೆ? ಇದು 6x² ಆಗುತ್ತೆ ಪ್ಲಸ್ 6x ಪ್ಲಸ್ 2 ಆಗುತ್ತೆ ಅಲ್ವಾ? ಇದ್ರಲ್ಲಿ ಅವನು ಏನ್ ಮಾಡ್ತಾನೆ ನಮ್ಮ ಅಣ್ತಮ್ಮ ಅಂದ್ರೆ 2 ಕಾಮನ್ ತೆಗೆದು ಬಿಡ್ತಾನೆ. 2 ಕಾಮನ್ ತೆಗೆದ್ರೆ ಏನಾಗುತ್ತೆ? 3x² ಆಗುತ್ತೆ, 3x ಆಗುತ್ತೆ ಪ್ಲಸ್ 1 ಆಗುತ್ತೆ. ನೋಡು, ಈ ಒಳಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಆಚೆ ಇರೋದ್ ಬಂತು. ಇದು ಬರ್ಬೇಕಿತ್ತು. 2 into this much I should get, but what is missing? 1/2. 2 is missing. ಓಕೆನಾ? 1/2 ಇದು ಮಿಸ್ ಆಯ್ತು. ಓಕೆನಾ? ಅದಕ್ಕೆ ನೀನ್ ಆನ್ಸರ್ ಅಲ್ಲಿ ಏನ್ ಬರೀಬೇಕೀಗ? 1/2 ತಗೋಬೇಕು. ಇಲ್ಲಿ x ಪವರ್ f(x) ಹೋಲ್ ಪವರ್ n ತರ ಇದೆ ಅಂದ್ರೆ ಅಲ್ಲಿ ಏನಿದೆ ಅದನ್ನೇ ಬರ್ಕೊಂಡ್ಬಿಟ್ಟು 2x³ 3x² 2x ಹೋಲ್ ಪವರ್ 11/11 ಪ್ಲಸ್ 11. ಅಷ್ಟೇ, ಬೆಂಕಿ ಹಚ್ಚದೆ. ಬೇಕಾದ್ರೆ ಇನ್ನೊಂದ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ ಬರಿತೀನಿ. ನಮ್ಮ ಹುಡುಗ ಅಂದ್ರೆ ಹೆಂಗ್ ಬರಿತಾನ ಈಗ ಗೊತ್ತಲ್ಲ, ಕತ್ತಿ ತರ ಇದಾರೆ ನಮ್ಮ ಹುಡುಗರೀಗ. 11/22 ನೋಡಪ್ಪ. ನೀವು ಕೂಡ ಮಾಡ್ಬೋದು ತಾನೆ ಈ ಕ್ವಶನ್. ನೆಕ್ಸ್ಟ್ DCET 2022. ಸೊ ಕ್ವಶನ್ ಬರೆಯೋಣ. DCET 2022 ನಲ್ಲಿ ಏನಾದ್ರು ಕ್ವಶನ್ ಕೇಳಿದಾನ ನೋಡೋಣ. ಕೇಳಿದಾನ ಅನ್ನೋದಲ್ಲ, ಕೇಳ್ತಾನೆ. ಓಕೆ, ಸ್ವಲ್ಪ ಲೈಟ್ ಆಗಿ ಶಾಕ್ ಕೊಟ್ಬಿಟ್ಟಿದ್ದ. ಅದೇನು ಅಂತ ನೋಡೋಣ. ಕ್ವಶನ್ ಕೊಟ್ಬಿಟ್ಟಿದ್ದಾನೆ ಅಂತಂದ್ರೆ e⁻sin x ಅಂತ ಕೊಟ್ಬಿಟ್ಟಿದ್ದ. ಓಕೆ ಅಂತ ನಾನ್ ಬಿಟ್ಟೆ, ಕೆಳಗಡೆ secant x ಅಂತ ಕೊಟ್ಬಿಟ್ಟ. ಶಾಕ್ ಆಯ್ತಾ? ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2022. e⁻sin x ಓಕೆ, ನೋಡು, ಇದನ್ನ ಫಸ್ಟ್ ಆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಇಲ್ಲ. ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬರ್ಕೋಬೇಕಂದ್ರೆ ಏನ್ ಮಾಡ್ಬೇಕಂತ ಅಂದ್ರೆ e⁻sin x ಅಂತ ಬರೆಯೋಣ ಇಂಟು, ನೋಡು ಇದು ಟ್ರಿಗ್ನೋಮೆಟ್ರಿಲ್ ಬರುತ್ತೆ. 1/secant ನಾನು ಕಾಸ್ ಅಂತ ಬರೀಬಹುದು. 1/secant x is equal to what? I say cos x dx. ಈಗ ನೋಡು ಯಾವ ಟೈಪ್ ಇದು? e⁻f(x) into f' ಟೈಪಿಗೆ ಬಂತು. ಓಕೆ, ಇದನ್ನೇಂತ ಬರೋದು ಡೈರೆಕ್ಟ್ ಆಗಿ sin x ಪ್ಲಸ್ c. ಓಕೆ, ಗೊತ್ತಿರ್ಬೇಕಪ್ಪ. ಡಿಫ್ರೆನ್ಸಿಯೇಷನ್ ಆಫ್ sin x ಏನ್ ಬರ್ತಾ ಇದೆ? ಈ ಮೇಲ್ಗಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ cos x ಬರ್ತಾ ಇದೆ. ಸೊ ಹಾಗಾಗಿ ಡೈರೆಕ್ಟ್ ಆನ್ಸರ್ e⁻sin x ಪ್ಲಸ್ c. ನೆಕ್ಸ್ಟ್ 2021 ಅಲ್ಲಿ ಕೇಳೋಣ, ನೋಡೋಣ ಕೇಳಿರ್ತಾನೋ ಇಲ್ಲೋ ಅಂತ. ಕೇಳಿರ್ಬೇಕಾ, ಕೇಳಿರಲ್ವಾ? ಕೇಳ್ತಾನೆ. ಕೇಳಲಿಲ್ಲ ಅಂತ ಅಂದ್ರೆ ಗೊತ್ತಲ್ಲ, ಗೊತ್ತಿಲ್ವಾ? sin inverse x ಲೈಸೆನ್ಸ್ ಇಟ್ಕೊಂಡಿದೀನಿ, ಗನ್ ಅಲ್ಲಿ ಬುಲೆಟ್ ಇದೆ. ಓಕೆನಾ? ಶೂಟ್ ಮಾಡೋದು ಅಷ್ಟೇ ಬಾಕಿ. ಓಕೆ, ರಾಜು ಹೇಳು. ಇದು ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2021. ಓಕೆ, ಯಾವ ಟೈಪ್ ಹೇಳ್ಬಿಡು ಫಸ್ಟ್ ನೋಡೋಣ. Type 2. ಟೈಪ್ 2, ವೆರಿ ಗುಡ್.
Sin inverse x whole raised to 4 divided by 4 plus c. ವೆರಿ ಗುಡ್. ಇದನ್ನ ರೀರೈಟ್ ಮಾಡ್ಕೋ. sin inverse x ಹೋಲ್ ಕ್ಯೂಬ್ ಅಂತ ಬರ್ಕೋ ಇಂಟು 1/√(1 - x² dx ಅಂತ ಫಾರ್ಮೆಟಿಗೆ ಬರ್ಕೊಂಡು ಇದು f of x ಹೋಲ್ ಪವರ್ n ಇಂಟು f dash of x ತರ ಬರುತ್ತೆ. ಇದನ್ನೇ ಅಂತ ಬರೀಬಹುದು sin inverse x ಹೋಲ್ ಪವರ್ 4/4 ಪ್ಲಸ್ ಸಿ. ಓಕೆನಾ? ನೋಡಯ್ಯ, ರೊಚ್ಗೆದ್ದವ್ರು ನಮ್ಮ ಹುಡುಗರು ಫುಲ್ ಹೊಡಿತಾವ್ರು ಹಾಕೊಂಡು. 2021ರಲ್ಲಿ ಅವನು ಇನ್ನ ಒಂದು ಕ್ವಶನ್ ಕೇಳಿದಾನೆ. 2021ರಲ್ಲಿ ಮತ್ತೊಂದು ಕ್ವಶನ್ ಮತ್ತೆ ಮತ್ತೆ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆ ಡೈರೆಕ್ಟ್ ಆಗಿನೇ. 2x² ಪ್ಲಸ್ 4x ಪ್ಲಸ್ 5 ಇಂಟು x plus 1 dx. This is the question asked in DCET 2021 again. ಓಕೆ, ನಮ್ಮ ಹುಡುಗರು ಆನ್ಸರ್ ಮಾಡ್ತಾರೆ. ನೋಡೋಣ ಆನ್ಸರ್ ಹೆಂಗ್ ಮಾಡ್ತಾರೆ ಅಂತ. ಯಾವ ಟೈಪ್ ಇದು? ಇಲ್ಲಿ ಪವರ್ 1 ಇದೆ ಅಂತ ಅಂದ್ರೆ ಟೈಪ್ 1. ಡಿಫ್ರೆನ್ಶಿಯೇಟ್ ಮಾಡೋದನ್ನ. You differentiate it. Differentiation of 2x² 4x plus 5. You will get what? 4x plus 4 ಆಗುತ್ತೆ. You take 4 common, x plus 1 ಆಗುತ್ತೆ. So I should get this much here. But what is missing? 1/4. 1/4. 4 is missing. ಹಂಗಾಗಿ ನೀವೇನ್ ಮಾಡ್ಬೇಕು? ಅದನ್ನ divided by 4 ಮಾಡ್ಬೇಕು. So the answer is what? 1/4 ಬರ್ಕೊಂಬಿಡಿ. ಅದಾದ್ಮೇಲೆ f of x whole square by 2 ತಾನೆ? Yes, ಅಂದ್ರೆ sir. 2x² plus 4x plus 5 Whole square whole divided. square by 2 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1/8 ಇಂಟು 2x² plus 4x plus 5 whole square plus 6. ನೋಡಯ್ಯ, ನೋಡವನಂದವ 2020ರಲ್ಲೂ ಕೇಳವನಂತೆ ಕ್ವಶನ್. ಸರ್ ಸ್ಕ್ವೇರ್ ಯಾಕೆ ಬಂತು? ಯಾವ್ದಮ್ಮ? ಸರ್ ಬ್ಯಾಕ್ ಕ್ವಶನ್. ಇದ್ರಲ್ಲ ಎಸ್ ಸರ್. ಟೈಪ್ 1 ಅಲ್ಲಿ ಸ್ಕ್ವೇರ್ ತಾನೆ ಇರೋದು? f x ಹೋಲ್ ಸ್ಕ್ವೇರ್ ಬೈ 2 ತಾನೆ? ಸರ್ ಓಕೆ, ನೆಕ್ಸ್ಟ್. ಇವನು ಯಾರು ರೊಚ್ಗೆದ್ದವನೆ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾವನೆ. ಏನ್ ಮಾಡಕ್ಕಲ್ಲ, ಸ್ವಲ್ಪ ಜನಕ್ಕೆ ಇಷ್ಟತ್ತಲ್ಲೇ ಅನ್ಸುತ್ತೆ ಅಲ್ವೇನೋ ಶಿಷ್ಯ? Yes, sir. ಹಾ, ವೆರಿ ಗುಡ್. ನಿಂಗು ಹಂಗೆ ಅನ್ಸುತ್ತಾ? ಓಕೆ, ನೀನು ಟೈಪ್ ಅಲ್ಲ ಅನ್ಕೊಂಡಿದೀನಿ. ನೋಡು, ಇದು DCET 2020 ನಲ್ಲಿ ಕೇಳಿದಾನಪ್ಪ. ಓಕೆ, ನೋಡು, ಮತ್ತೆ ಮತ್ತೆ ಹಿಂಗೆ ಹಿಂಸೆ ಕೊಡ್ತಾ ಇದ್ರೆ ಯಾರಯ್ಯ? ನೋಡು, ಡಿನಾಮಿನೇಟರ್ ಏನಾದ್ರು ರೂಟ್ ಇತ್ತು ಅಂತ ಅಂದ್ರೆ ಏನಂತ ಹೇಳಿದೀನಿ? ರೂಟ್ ಒಳಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಹೇಳಿದೀನಿ. ಸೊ ರೂಟ್ ಒಳಗಡೆ ಇರೋ ಡಿಫ್ರೆನ್ಶಿಯೇಟ್ ಮಾಡು, ಏನ್ ಬರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ 1 + x² ಮಾಡು. ಏನ್ ಬಂತಪ್ಪ ರಾಜು? 2x. 2x. 2x ಬಂತು. ವಾಟ್ ಈಸ್ ಮಿಸ್ಸಿಂಗ್ ಹಿಯರ್? 2. 1/2. ಸೊ ಏನ್ ಬರಿಬೇಕೀಗ ಆನ್ಸರು? 1/2 ಇಂಟು 2√x ತಾನೆ ಇದಕ್ಕೆ? ಯಾವ ಟೈಪ್ ಇದು? ಎಸ್ ಸರ್, 2√. ನೋಡು, Type ಎಷ್ಟು ಧೈರ್ಯ ಗುರು. Type 4. ಒಂದು ಕ್ರಿಮಿನೂ ಕೂಡ ನಮ್ಗೆ ಎದುರುಕತ್ತಾ ಇಲ್ಲ. ಬದಿಕೋ, ಬಟ್ ನನ್ಗೆ ಬರೆಯಕ್ ಅಡ್ಡ ಬರ್ಬೇಡ. 2 ಏನಮ್ಮ ಇದಕ್ಕೆ? ರೂಟ್ ಹೋಗ್ತಾ ಇಲ್ಲ. 2 ರೂಟ್ ಆಫ್ ಬದುಕೊಳ್ಳ ಬಿಡು. ಓಕೆನಾ? ಪ್ಲಸ್ 2 ಗೆಟ್ ಕ್ಯಾನ್ಸಲ್ಸ್. ರೂಟ್ ಆಫ್ 1 + x² ಪ್ಲಸ್ 6. ಕ್ರಿಮಿ ಕೀಟ್ಗಳ ಮೇಲೆ ನಾವು ಅಟ್ಯಾಕ್ ಮಾಡಲ್ಲ ಯಾವತ್ತೂ ಕೂಡ, ಅಲ್ವಾ? ಒಂದ್ ಲೆವೆಲ್ ಬೇಕು ಅಟ್ಯಾಕ್ ಮಾಡ್ಬೇಕು. Yes, sir. ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತಲ್ವಾ ಕ್ರಿಮಿ? ಝೂಮ್ ಮಾಡಿ ನೋಡಿ, ಅಲ್ಲೊಂದು ಚಿಕ್ಕದು ಹುಳ ಕೂತಿದೆ. ಓಕೆ, ನಾನೇ ಸಾಕಿರೋ ಹುಳ. ಓಕೆ,
ನನಗೆ ಬಂದು ಡಿಸ್ಟರ್ಬ್ ಅಂತ ಆಯ್ತು. ಒಂದೊಂದ್ಸರಿ ಹೆಂಗಾಗುತ್ತೆ ಜೀವನದಲ್ಲಿ. ಓಕೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನೀನೇ ಸಾಕಿದಾಗಿಣಿ ಅಂತ ಇರ್ತಾವಲ್ಲಪ್ಪ ರಾಜು. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇದು DCET 2019 ಅಲ್ಲಿ ಕೇಳಿದಾನಪ್ಪ. ಓಕೆ, ಸುಮ್ನೆ ಹೋಗಿ ಡಿಸ್ಟರ್ಬ್ ಮಾಡ್ಬಿಡ ಹೋಯ್ತು. ಯಾವ ಟೈಪ್ ಇದು ಹೇಳ ಅಂತಮ್ಮ. ನನಗೂ ಟೈಪ್ ಎಲ್ಲ ನೆನಪಿಲ್ಲ. ಸರ್ ವಿಡಿಯೋ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರಬೇಕು. ವಿಡಿಯೋ ಕಾಣಿಸ್ತಿಲ್ಲ. ಯಾವ ವಿಡಿಯೋನು? ಸ್ಕ್ರೀನ್ ಶೇರ್ ಮಾಡಿ. ಹೌದಾ, ಎಲ್ರು ಹಂಗೆ ಆಗ್ತಿದ್ಯಾನಪ್ಪ? ಇಲ್ಲ ನೋ ಸರ್, ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ನಿಂದೇನೋ ಪ್ರಾಬ್ಲಮ್ ಇರುತ್ತೆ ಅಲ್ಲ, ನಿನ್ ಮೊಬೈಲ್ದೇನೋ ಪ್ರಾಬ್ಲಮ್ ಇರುತ್ತೆ ನೋಡು. Differentiation of tan x is secant square x. So the answer is what? E power tan E x plus power tan tan x x plus. plus c. ಸೊ ಸಾಕು ಅನ್ಸುತ್ತೆ ಇವತ್ತಿನ ಮಟ್ಟಿಗೆ. ನಾಳೆ ನೋಡ್ಕೊಳ್ಳುವ. ಮುಂದಿನ ಪ್ರಾಬ್ಲಮ್ ಏನೋ ಡೌಟ್ ಇದ್ರೆ ಕೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ ಇದಕ್ಕೆ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಆಮೇಲೆ ಬೈ ಪಾರ್ಟ್ಸ್ ಹೇಳ್ಕೊಡ್ತೀನಿ, ಮಾಡೋಣ. ಓಕೆನಾ? ಸಾರಿ ಇವತ್ತು ಡಿಲೇ ಆಯ್ತು. ಸರ್ ಒಂದು ಹೇಳಪ್ಪ. ಡೌಟ್ ಇದೆ ಸರ್. ಹೇಳಪ್ಪ. ಹಲೋ ಹೇಳಿ 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 ಹೇಳಿ. ಸರ್, ಬರೀ ಮ್ಯಾಥ್ಸ್ ಮಾಡ್ತಿರಲ್ಲ, ಥಿಯರಿ ಏನು ಮಾಡಲ್ಲ ಸರ್ ಕ್ಲಾಸ್? ನಾನು PMS ಸ್ಟಾರ್ಟ್ ಮಾಡೋಣ ಅಂತ ಅವತ್ತೇ ಕೇಳಿದ್ರೆ ನಿಮ್ಗೆ. ನೀವು ತುಂಬಾ ಜನ ಏನ್ ಹೇಳಿದ್ರಿ? ಸರ್ ಥಿಯರಿ ಸ್ಟಾರ್ಟ್ ಮಾಡ್ರಿ ಸರ್. ಸರ್ ಈ ಲೆಸನ್ ಕಂಪ್ಲೀಟ್ ಆದ್ಮೇಲೆ PMS. ಈ ಲೆಸನ್ ಕಂಪ್ಲೀಟ್ ಆದ್ಮೇಲೆ ವಿಲ್ ಸ್ಟಾರ್ಟ್ PMS. ಮತ್ತೆ ಒಂದ್ ಹೇಳ್ತೀನಿ, ಮ್ಯಾಥ್ಸೇ ಟೈಮ್ ಹಿಡಿಯೋದು ನೋಡಿ. ಇಷ್ಟನ್ನೆಲ್ಲ ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಬಟ್ ಥಿಯರಿ ಹೇಳ್ಬೇಕಾದ್ರೆ ಅವೆಲ್ಲ ಟೈಮ್ ಇರಲ್ಲ. ಒನ್ಸ್ ನಿಮ್ ಕಾನ್ಸೆಪ್ಟ್ ಅರ್ಥ ಮಾಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಕರೆಕ್ಟ್ ಸರ್, ಬಟ್ ಓದ್ಬೇಕಲ್ಲ ಸರ್, Okay. ಟೈಮ್ ಕೊಡ್ಬೇಕು. ಹೌದು ಮಾಡೋಣಪ್ಪ. ಓಕೆನಾ? ವಿಲ್ ಡೂ ದಟ್. PMS ಸ್ಟಾರ್ಟ್ ಮಾಡೋದು ಈ ಚಾಪ್ಟರ್ ಆದ್ಮೇಲೆ. ಸೊ ವಿಲ್ ಸ್ಟಾರ್ಟ್ PMS. ಹೌದು ಅದೇ ಸ್ಟಾರ್ಟ್ ಸರ್ ಮಾಡೋಣ. ಸರ್ ಮ್ಯಾಟ್ರಿಕ್ಸ್ 3, 4, 5 ನೋಡಪ್ಪ, F-triple ಮತ್ತೆ ತುಂಬಾ ಜನಕ್ಕೆ ಅದು ಪ್ರಾಬ್ಲಮ್ ಏನಾಯ್ತು ಗೊತ್ತೇನೋ. ಆಕ್ಚುಲಿ ವಿಡಿಯೋ ಮಾಡಿದೀವಿ ನಾವು, ಬಟ್ ನಾನ್ ಸಿಸ್ಟಮ್ ಇಂದ ಮಿಸ್ ಆಗ್ಬಿಟ್ಟಿದ್ದಾವೆ. ಓಕೆನಾ? ಸೊ ಯಾರೋ ಪೆನ್ ಡ್ರೈವ್ ಅಲ್ಲಿ ಹಾಕೊಂಡು ಕದ್ದು ಬಿಟ್ಟಿದ್ದಾರೆ. ಓಕೆನಾ? ವಿಡಿಯೋಸ್ಗಳನ್ನ. ಓಕೆ, ಸಿಸ್ಟಮ್ ಅಲ್ಲಿ ಇರೋವು. ಹಂಗಾಗಿ ನಾನೇ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದು ಸಿಗ್ತಾ ಇಲ್ಲ. ಏನ್ ಮಾಡೋಣ? ಓಕೆ, ಸರ್ ಪೆನ್ ಡ್ರೈವ್ ಮಿಸ್ಸಿಂಗ್. IT ಸ್ಕಿಲ್ ಮತ್ತೆ F-triple ಬೇರೆ ಬರ್ತಾರೆ, ಮಾಡಿಸ್ತೀನಿ ಅವತ್ತ. ಓಕೆನಾ? ನಾವು ಈ 3 ಸಬ್ಜೆಕ್ಟ್ ನಾನು ಮಾಡ್ತೀನಿ. ಇನ್ ಮುಂದೆ ಫಾಸ್ಟ್ ಆಗಿ ಮಾಡ್ತೀನಿ. ಬಟ್ ಒಂದು ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ, ಬಿಕಾಸ್ ಐ ಆಮ್ ಆಲ್ಸೋ ಇನ್ ಟು ಡಿಫ್ರೆಂಟ್ ಪ್ರೊಫೆಷನ್ಸ್. ಯೂಶಲಿ ಸ್ವಲ್ಪ ಬಿಸಿ ಇರ್ಬೋದು. ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಕ್ಲಾಸ್ ತಗೊಂಡು ಡೆಫಿನೆಟ್ಲಿ ಮುಗಿಸ್ಕೊಡ್ತೀನಿ. ಈ ತಿಂಗಳೊಳಗಂತೂ ಮುಗಿಸ್ಕೊಡ್ತೀನಿ. ಟೆನ್ನಿ ಕ್ಲಾಸ್ ಈ ತಿಂಗಳೊಳಗೆ ಮುಗಿಸ್ಕೊಡಕ್ ಟ್ರೈ ಮಾಡ್ತೀನಿ. ಬಟ್ ಯು ಶುಡ್ ಬಿ ರೆಡಿ. ಸಪೋಸ್ ಏನಾದ್ರೂ ಒಂದೊಂದು ಚಾಪ್ಟರ್ಗಳನ್ನ ನನ್ನ ಕೈಲಿ ಲೈವ್ ಕ್ಲಾಸ್ ತಗೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ನಾನು ಬೇರೆ ಕೆಲಸ ತುಂಬಾ ಬಿಸಿ ಇರ್ತೀನಿ. ನಾನೊಂದು 10 ಗಂಟೆ ಮೇಲೆ ಫ್ರೀ ಆಗ್ಬಿಡ್ತೀನಿ. ಓಕೆನಾ? ನಿಮ್ಗೋಸ್ಕರ ನಾನು ಅವಾಗ 10 ಗಂಟೆ ಮೇಲಾದ್ರೂ ನಾನು ಮಾಡ್ಬೇಕು. 10 ಗಂಟೆ ನಾನು ಕ್ಲಾಸ್ ಅಂತ ಯಾರು ಬರಲ್ಲ. ಓಕೆನಾ? ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, 10 ಗಂಟೆ ಮೇಲೆ ಐ ವಿಲ್ ಮೇಕ್ ದ ವಿಡಿಯೋಸ್. ಓಕೆನಾ? ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಬಿಟ್ಟು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದೇರ್ ಯು ಕ್ಯಾನ್ ವಾಚ್ ದೇ. ಓಕೆ, ಸೊ ಅದೊಂಥರ ವಿಲ್ ಡೂ ದಟ್. ಓಕೆ ಸರ್, ಮುಂದಿನ ತಿಂಗಳು ಎಕ್ಸಾಮ್ ಇದೆ ಸರ್? ಇಲ್ಲ ಕಣ, ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ನೋಡೋಣ. ನಾಟ್ ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ನಾನು ಹೇಳಿದೀನಿ ಅಂತ ನೀವು ಆಮೇಲೆ ನಿಧಾನಕ್ಕೆ ಪ್ರಿಪೇರ್ ಆಗಿ ಹೋಗ್ಬೇಡಿ. ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಒಂದು 20th ಮೇಲೆ ಹೋಗುತ್ತೆ. ಯಾವಾಗ ಸರ್? 20th ಆಫ್ಟರ್ ಇರ್ಬೋದು. ಓಕೆನಾ? ನೆಕ್ಸ್ಟ್ ಮಂತ್. ಓಕೆನಾ? ಯಾಕಂದ್ರೆ ಇವ್ರು ಇನ್ನ ಎಡಿಟ್ ಆಪ್ಷನ್ ಎಲ್ಲ ಬಿಡ್ತಾರೆ. ಓಕೆನಾ? ಎಡಿಟ್ ಆಪ್ಷನ್ ಬಿಟ್ಟು ಒಂದ್ 2 ಸರಿ ನನಗೆ ಪ್ರಕಾರ ಈಗ. ಯಾಕಂದ್ರೆ ಅಂದ್ರೆ ನಾನ್ ಹೇಳ್ತಿರೋದಲ್ಲಪ್ಪ, ಇದು ಅಂದ್ರೆ ನಾವು ಒಬ್ಸರ್ವ್ ಮಾಡ್ಕೊಂಡು ಬಂದಿರೋದು. ಸೊ KEA ಇತಿಹಾಸನ ಕೆದಕಿ ನೋಡಿದಾಗ ನಮಗ್ ಕಂಡಿದ್ ವಿಷಯಗಳು. ಓಕೆನಾ? ಬೇರೆ ಇದನ್ನೆಲ್ಲ ತುಂಬಾ ಸರಿ ಎಡಿಟ್ಗೆ ನಾವು ಅವಕಾಶ ಕೊಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ. ದಟ್ಟು ನಿಮ್ದು CBT ಪ್ಯಾಟರ್ನ್ ಆಗಿರೋದ್ರಿಂದ, ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಅದು ಯಾವ ತರ ಮಾಡ್ತಾರೆ
ಅದೆಲ್ಲ ಸ್ವಲ್ಪ ಇನ್ನೂ ಕೂಡ ಕಾಂಟ್ರವರ್ಸಿ, ಓಕೆನಾ. ಹಂಗಾಗಿ ಪ್ರಾಬಬಲಿ ಪೋಸ್ಟ್ಪೋನ್ ಆಗುತ್ತೆ ಎಕ್ಸಾಮು. ಯು ಶುಡ್ ಬಿ ರೆಡಿ. ಸೊ ಜೂನ್ 9 ಅಂತ ಅಂದ್ಕೊಂಡು ರೆಡಿ ಇರಿ. ಅದಾದ್ಮೇಲೆ ಪೋಸ್ಟ್ಪೋನ್ ಆದ್ರೆ ಯು ವಿಲ್ ಗೆಟ್ ಮೋರ್ ಟೈಮ್ ಟು ರಿವೈಸ್ ಯುವರ್ ಕನ್ಸೆಪ್ಷನ್. ಓಕೆ, ಓಕೆ ಸರ್. ಸೊ ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟೈಮ್ ಆಯ್ತು. ಗುಡ್ ನೈಟ್, ಶುಭರಾತ್ರಿ, ಬಾಯ್. ವೆರಿ ಗುಡ್ Thank ನೈಟ್ you, sir. ಸರ್. Thank you, sir. ಥ್ಯಾಂಕ್ ಯು.